ಡಾಕ್ಟರ್ ಮಂಜುನಾಥ್ ಅಂಗಡಿಯವರೇ ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿವಸ ತಾವು ತೆಂಗು ಮತ್ತು ಅಡಿಕೆ ತೋಟದ ನಿರ್ವಹಣೆಯನ್ನು ಯಾವ ರೀತಿ ನಮ್ಮ ರೈತ ಬಾಂಧವರು ಮಾಡ್ಕೋಬೇಕು, ಇಲಾಖೆಯ ಕಾರ್ಯಕ್ರಮಗಳೇನಾದ್ರು ಇದೆಯಾ, ಅದ್ರ ಬಗ್ಗೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ತೆಂಗು ಒಂದು ಮುಖ್ಯವಾದಂಥ ಬೆಳೆ. ಮೈಸೂರು ಜಿಲ್ಲೆಯಲ್ಲಿ ಸುಮಾರು 20-22 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈ ಬೆಳೆ ಮುಖ್ಯವಾದಂಥ ಬೆಳೆಯಾಗಿದೆ, ವಾಣಿಜ್ಯ ಬೆಳೆಯಾಗಿದೆ ನಮ್ಮ ರೈತರಿಗೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತೆಂಗಿಗೆ ಪರ್ಯಾಯವಾಗಿ ಅಡಿಕೆನೂ ಕೂಡ ಅದೇ ವೇಗದ ಸ್ಥಿತಿಯಲ್ಲಿ ಬೆಳೆ ಹಾಕುವಂಥ ರೈತರ ಸಂಖ್ಯೆ ಜಾಸ್ತಿ ಆಗಿದೆ. ಇವೆರಡು ಮುಖ್ಯ ಬೆಳೆಗಳಾಗಿರೋದ್ರಿಂದ, ಪ್ಲಾಂಟೇಷನ್ ಬೆಳೆಗಳಂತೇನು ಹೇಳ್ತೀವಿ ನಾವು, ಪ್ಲಾಂಟೇಷನ್ ಬೆಳೆಗಳಾಗಿರೋದ್ರಿಂದ ಇವುಗಳಿಂದ ಲಾಭ ಪಡಿತಕ್ಕಂಥ ನಮ್ಮ ರೈತರು ಅನುಸರಿಸಬೇಕಾದಂಥ ಉತ್ತಮವಾದಂಥ ಸಾಗುವಳಿ ಮಾಡಬೇಕಂತ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಉತ್ತಮವಾಗಿ ಇಳುವರಿ ಪಡಿಬೇಕಾದ್ರೆ ಏನು ಮಾಡಬೇಕು, ತೋಟಗಳಲ್ಲಿ ಯಾವ ರೀತಿ ರೋಗ ರುಜಿನಗಳನ್ನು ಹತೋಟಿಯಲ್ಲಿಡಬೇಕಂತಕ್ಕಂಥ ವಿಷಯಗಳ ಬಗ್ಗೆ ಇವತ್ತು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡೋ ಅವಶ್ಯಕತೆ ಇದೆ. ಆದ್ದರಿಂದ ಮುಖ್ಯವಾಗಿ ಇವೆರಡು ಬೆಳೆಗಳ ಬಗ್ಗೆ ನಾನು ರೈತರಿಗೆ ಕೆಲವೊಂದಿಷ್ಟು ಅಂಶಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ತೆಂಗಿನ ಬೆಳೆಗಳಲ್ಲಿ ತಮಗೆಲ್ಲ ಗೊತ್ತಿದೆ, ರೈತ ಬಾಂಧವರು ಒಂದು ಅಂಶವನ್ನು ಗಮನದಲ್ಲಿಟ್ಕೋಬೇಕು. ಕಳೆದ ವರ್ಷ ನಮಗೆ ಭೀಕರವಾದಂಥ ಮಳೆಯ ಕೊರತೆ ಆಗಿದೆ. ಸುಮಾರು ನಮಗೆ ಕಳೆದ 1-2 ವರ್ಷಗಳ ಹೋಲಿಸ್ಕೊಂಡ್ರೆ ಕಳೆದ ವರ್ಷದಲ್ಲಿ ನಮಗೆ ಸರಾಸರಿ ಏನು ವಾಡಿಕೆ ಮಳೆ ಇತ್ತು ಅದರ 35-36% ಮಳೆ ಕಡಿಮೆ ಆಗಿದೆ ನಮಗೆ. ಹೀಗಾಗಿ ಎಲ್ಲ ಬೆಳೆಗಳು, ತೆಂಗು ಅಡಿಕೆ ಅಲ್ಲದೆ ಎಲ್ಲ ತೋಟಗಾರಿಕೆ ಬೆಳೆಗಳು, ಕೃಷಿ ಬೆಳೆಗಳು, ಎಲ್ಲ ಬೆಳೆಗಳಾದರೂ ಕೂಡ ನೀರಿನ ಅಭಾವ ಮತ್ತು ಕೊರತೆಯಿಂದ ಖಂಡಿತವಾಗಲೂ ಬೆಳವಣಿಗೆ ಹಂತದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಬೆಳೆಗಳಿಗೆ ಬೆಳೀಲಿಕ್ಕೆ, ನೀರು ಇಲ್ಲದೆ ಇರುವ ಸಂದರ್ಭದಲ್ಲಿ. ಸೊ ಈ ಒಂದು ಕ್ರಮಗಳನ್ನು ನಾವು ಮೊದಲು ಅರ್ಥ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ, ಅಂದರೆ ಈಗಿನ ಮಳೆಗಾಲದಲ್ಲಿ, ಈ ವರ್ಷ ಚೆನ್ನಾಗಿ ಮಳೆಯಾಗಿದೆ, ಕಳೆದ ವರ್ಷ ಮಳೆ ಇಲ್ಲದೇ ಅವುಗಳಿಗೆ ನಿರ್ವಹಣೆ ಅಥವಾ ಬೆಳವಣಿಗೆ ಕ್ರಮಗಳಲ್ಲಿ ಅದಕ್ಕೆ ಹಾನಿ ಆಗಿರುತ್ತೆ. ಜೊತೆಗೆ ಈ ವರ್ಷ ಮಳೆ ಚೆನ್ನಾಗಿ ಆಗಿರೋದ್ರಿಂದ ಉತ್ತಮವಾದಂಥ ಬೆಳೆ ಬರುವಂಥ, ಫಸಲು ಸಿಗುವಂಥ ಕಾರ್ಯಕ್ರಮಗಳನ್ನು ನಾವು ರೈತರು ಹಮ್ಮಿಕೊಂಡಲ್ಲಿ ಉತ್ತಮವಾದಂಥ ಆದಾಯನ ಪಡಿಬಹುದು. ಮುಖ್ಯವಾಗಿ ನಾನು ಹೇಳೋದಾದರೆ ಅಡಿಕೆ ಮತ್ತು ತೆಂಗು ಬೆಳೆಗಳಲ್ಲಿ ಎರಡೂ ಪ್ಲಾಂಟೇಷನ್ ಬೆಳೆಗಳಾಗಿದ್ದರಿಂದ ಇದರ ಬೇರುಗಳ ವಿನ್ಯಾಸ ಆಗಿರ್ಬೋದು, ಈ ತೋಟಗಳಲ್ಲಿ ಉಳುಮೆ ಮಾಡುವಂಥ ವ್ಯವಸ್ಥೆಗಳಿರ್ಬೋದು, ಈ ಬೆಳೆಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ಕೊಡುವಂಥ ವೇಳೆ ಆಗಿರ್ಬೋದು, ಪರಿಮಾಣ ಆಗಿರ್ಬೋದು, ಜೊತೆಗೆ ರೋಗ ಮತ್ತು ಕೀಟಗಳ ಹಾವಳಿಗಳನ್ನು ತಡೆಗಟ್ಟುವ ಕ್ರಮಗಳನ್ನು ಸರಿಯಾಗಿ ಅನುಸರಿಸಿದಲ್ಲಿ ಈ ಒಂದು 4 ಅಂಶಗಳನ್ನು ಮುಖ್ಯವಾಗಿ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ಬೆಳೆಯನ್ನು ಬೆಳೆದದ್ದೇ ಆದಲ್ಲಿ ಉತ್ತಮವಾದಂಥ ಫಸಲು ಬರುವಂಥ ಒಂದು ನಿರೀಕ್ಷೆ ಬಹಳಷ್ಟು ಇದೆ. ಉದಾಹರಣೆಗೆ ನಾನು ಹೇಳಬೇಕಾದ್ರೆ, ಈಗ ಅಡಿಕೆ ತೋಟ ಮತ್ತು ತೆಂಗಿನ ತೋಟಗಳಲ್ಲಿ ಸುಮಾರು ಜನ ರೈತರು ನಮಗೆ ಉಳುಮೆ ಮಾಡಬೇಕೋ ಬೇಡವೋ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಖಂಡಿತವಾಗಲೂ ಇದು ಮಣ್ಣಿನ ರಚನೆ, ಮಣ್ಣಿನ ಒಂದು ಮಾದರಿ ಮೇಲೆ ನಾವು ಉಳುಮೆ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ. ಖಂಡಿತವಾಗ್ಲೂ ಉಳುಮೆ ಬೇಡ ಅನ್ನೋದಕ್ಕೂ ಆಗಲ್ಲ, ಉಳುಮೆ ಬೇಕು ಅನ್ನೋಕ್ಕೂ ಆಗಲ್ಲ. ಆ ಪರಿಸ್ಥಿತಿ ಕೆಲವೊಬ್ಬ ರೈತರಲ್ಲಿ ಉಂಟಾಗುತ್ತೆ. ನಮ್ಮ ಒಂದು ಅನುಭವದ ಪ್ರಕಾರ ಮಣ್ಣಿನ ರಚನೆ ಚೆನ್ನಾಗಿ ಆಗಬೇಕಾದ್ರೆ, ಮಣ್ಣು ಹೆಚ್ಚು ತೇವಾಂಶ ಇಟ್ಕೋಬೇಕಾದ್ರೆ, ತೇವಾಂಶ ಮಳೆ ಬಿದ್ದ ನೀರನ್ನು ಜಮೀನಿನಲ್ಲಿ ಇಂಗುವಂಥ ಪರಿಸ್ಥಿತಿಯನ್ನು ಉಂಟು ಮಾಡುವಂಥ ಅವಶ್ಯಕತೆ ಇದ್ದಲ್ಲಿ ಉಳುಮೆ ಅವಶ್ಯಕತೆ ಇರುತ್ತೆ. ಉಳುಮೆ ಎಷ್ಟು ನಾಟ ಮಾಡಬೇಕು, ಆಳವಾಗಿ ಎಷ್ಟು ಉಳುಮೆ ಮಾಡಬೇಕು ಅನ್ನುವಂಥ ಒಂದು ರೈತರಿಗೆ ಸರ್ವೇ ಸಾಮಾನ್ಯವಾದ ಪ್ರಶ್ನೆ ಇರುತ್ತೆ ಇಂಥ ಬೆಳೆಗಳಲ್ಲಿ. ಮುಖ್ಯವಾಗಿ ಉಳುಮೆ ಮಾಡುವಂಥ ಸ್ಥಿತಿಯಲ್ಲಿ ಆಳವನ್ನು ನಿರ್ಧರಿಸಬೇಕಾದ್ರೆ ನಾವು ರೈತರಾಗಿ, ನಾವು ರೈತರ ಮಕ್ಕಳಾಗಿ ಒಂದನ್ನು ಅರ್ಥಕೋಬೇಕು, ಬೇರಿನ ರಚನೆ ಹೇಗಿದೆ, ನಮ್ಮ ಈ ಬೆಳೆಗಳ ಬೇರಿನ ರಚನೆ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗತ್ತೆ. ಅಡಿಕೆ ಮತ್ತು ತೆಂಗುಗಳಲ್ಲಿ ಏನಾಗುತ್ತೆ, ಬೇರಿನ ರಚನೆ ಮೇಲೇ ಇರ್ತದೆ, ಹೆಚ್ಚಾಗಿ ಆಳವಾಗಿ ಹೋಗುವಂಥ ಬೇರಿನ ರಚನೆ ಅಲ್ಲ ಇದು. ತಾವು ನೋಡಿರ್ಬೋದು, ಎತ್ತರವಾದಂಥ 10-12 ವರ್ಷ ವಯಸ್ಸಾದಂಥ ಮರಗಳಲ್ಲಿ ತಾಯಿ ಬೇರು ಅಂತ ಏನು ಹೇಳ್ತೀವಿ ನಾವು, ಬುಡದಲ್ಲಿರುತ್ತೆ. ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥ ಬೇರುಗಳು ತಾಯಿ ಬೇರಿಂದ ಹೊರಗಡೆಗೆ ಇರುತ್ತೆ. ಅಂದಾಜಾಗಿ 3 ಅಡಿ 4 ಅಡಿ ದೂರದಲ್ಲಿರುತ್ತೆ. ಈಗ ಅಡಿಕೆ ತಗೊಂಡ್ರೆ ನಾಟಿ ಮಾಡಿದ ಸಂದರ್ಭದಲ್ಲಿ ಆ ನೀರನ್ನು ಪೋಷಕಾಂಶಗಳನ್ನ ಹೀರುವಂಥ ಬೇರು ಹತ್ತಿರನೇ ಇರುತ್ತೆ ಬುಡದಲ್ಲಿ. ಒಂದು 3-4 ವರ್ಷ ಆದಮೇಲೆ ಗಿಡ ಎತ್ತರ ಆದಮೇಲೆ 1 ಅಡಿ 2 ಅಡಿ ದೂರದಲ್ಲಿ ಹೋಗುತ್ತೆ. ಸೊ ಆಳ ಎಷ್ಟು ಹೋಗುತ್ತಪ್ಪ ಅಂತ ಕೇಳಿದಾಗ ಹೆಚ್ಚು ಕಡಿಮೆ ನಮಗೆ 1 ಅಡಿಯಿಂದ 1.5 ಆಳದಲ್ಲಿ ಇರುತ್ತೆ ಈ ಬೇರುಗಳು, ಏನು ನೀರು ಮತ್ತು ಪೋಷಕಾಂಶಗಳನ್ನು ಹೀರುವಂಥ ಬೇರುಗಳು. ಸೊ ಸಾಮಾನ್ಯವಾಗಿ ಉಳುಮೆ ಮಾಡುವ ಸಂದರ್ಭದಲ್ಲಿ ರೈತರು ಮುಖ್ಯವಾಗಿ
ರೋಟೋವೇಟ್ರಿಂದ ಉಳುಮೆ ಮಾಡ್ತಿರ್ತಾರೆ, ಕೆಲವೊಮ್ಮೆ ಕಲ್ಟಿವೇಟ್ರಿಂದ ಮಾಡ್ತಿರ್ತಾರೆ, ಕೆಲವೊಂದು ಬಲರಾಮ್ ನೇಗಿಲು ಅಂತ ಏನು ಹೇಳ್ತೀವಿ, ಬಲರಾಮ್ ನೇಗಿಲಿಂದನೂ ಉಳುಮೆ ಮಾಡ್ತಿರ್ತಾರೆ. ನಾವು ಮಣ್ಣಿನ ರಚನೆ ಮೇಲೆ ಉಳುಮೆನ ನಿರ್ಧರಿಸಬೇಕಾಗುತ್ತೆ, ಜೊತೆಗೆ ಬೇರಿನ ಮಾದರಿ ರಚನೆ ಮೇಲೆ ಉಳುಮೆನ ನಿರ್ಧರಿಸಬೇಕಾಗುತ್ತೆ. ಸಾಮಾನ್ಯವಾಗಿ ನಮ್ಮ ರೈತರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಬುಡದ ಹತ್ತಿರ ಉಳುಮೆ ಮಾಡಬಾರ್ದು. ಬುಡದ ಹತ್ತಿರ ಯಾಕಂದರೆ ತಾಯಿ ಬೇರಿಗೆ ನೋವಾದರೆ ಅಥವಾ ಅದಕ್ಕೇನಾದರೂ ಈ ಉಳುಮೆ ಮಾಡುವ ಯಂತ್ರೋಪಕರಣಗಳಿಂದ ಏನಾದರೂ ಅದಕ್ಕೆ ಗಾಯ ಆದರೆ ಅಲ್ಲಿಂದ ಅದಕ್ಕೆ ರೋಗ ರುಜಿನಗಳು ಬೇರಿನ ಮೂಲಕ ಸಸ್ಯಕ್ಕೆ ಸೇರುವಂಥ ಪ್ರಸಂಗ ಬರುತ್ತೆ. ಜೊತೆಗೆ ತಾಯಿ ಬೇರುಗಳು, ಮೂಲ ಬೇರುಗಳು ಗಿಡನ ಭದ್ರವಾಗಿ ಹಿಡ್ಕೊಳ್ಳಿಕ್ಕೆ ಬೇಕಾದಂಥ ಬೇರುಗಳು, ಅವನ್ನ ಡ್ಯಾಮೇಜ್ ಮಾಡದೇ ಇದ್ದಲ್ಲಿ ಬಹಳ ಒಳ್ಳೆಯದು. ಸೊ ಆದ್ದರಿಂದ ಮಧ್ಯಭಾಗದಲ್ಲಿ ಏನಿದೆ, ನೀವು ರೋಟೋವೇಟರಿಂದ ಹಾಕೋದಾಗಲಿ ಅಥವಾ ಕಲ್ಟಿವೇಟರಿಂದ ಉಳುಮೆ ಮಾಡೋದಾಗಲಿ, ಬಲರಾಮಿಂದ ಉಳುಮೆ ಮಾಡೋದಾಗಲಿ, ಮಧ್ಯಭಾಗದಲ್ಲಿ ಉಳುಮೆ ಮಾಡಿದರೆ ಒಳ್ಳೆಯದು. ಈಗ ಮಾಡಬೇಕೋ ಬೇಡವೋ ಅನ್ನುವಂಥ ಪರಿಸ್ಥಿತಿ ನೋಡಿದಾಗ ನಾವು ಹೆಚ್ಚಾಗಿ ರೋಟೋವೇಟರಿಂದ ಉಳುಮೆ ಮಾಡಿದಲ್ಲಿ ನಿಮ್ಮ ಬೇರಿನ ರಚನೆಗೇನು ಹಾನಿಯಾಗಲ್ಲ. ಯಾಕಂದರೆ 1 to 2 ಇಂಚು ಅಷ್ಟೇ ಅದು ಉಳುಮೆ ಮಾಡೋದ್ರಿಂದ ಮೇಲಿರ್ತಕ್ಕಂಥ ಕಳೆ ಏನಿರುತ್ತೆ ನಿಮಗೆ ಅದು ಪುಡಿ ಪುಡಿಯಾಗಿ ಅಲ್ಲೇ ಮಣ್ಣಿನಲ್ಲಿ ನಿಮಗೆ ಮಲ್ಚಿಂಗ್ ಆದಂಗೆ ಆಗುತ್ತೆ. ಜೊತೆಗೆ ಬೇರಿಗೇನು ನಷ್ಟ ಆಗಲ್ಲ. ಇನ್ನೊಂದು ಕಲ್ಟಿವೇಟರಿಂದ ಮಾಡಬೇಕಾದ್ರೆ 1 to 3 ಇಂಚು ಹೋಗುತ್ತೆ, ಆವಾಗಲೂ ಕೂಡ ನಮ್ಮ ಬೇರಿಗೆ ಏನು ಏಟಾಗಲ್ಲ. ಈ ಬಲರಾಮು ಏನಂತ ಹೇಳ್ತೀವಿ ನಾವು, ಬಲರಾಮಿನಿಂದ ಉಳುಮೆ ಮಾಡಿದಲ್ಲಿ ಅದು ಆಳವಾಗಿ ಉಳುಮೆ ಮಾಡುತ್ತೆ. ಆಳವಾಗಿ ಉಳುಮೆ ಮಾಡಿದಾಗ ಸರ್ವೇ ಸಾಮಾನ್ಯವಾಗಿ ಈ ನೀರು ಮತ್ತು ಪೋಷಕಾಂಶಗಳನ್ನ ಹೀರುವಂಥ ಬೇರುಗಳು ಖಂಡಿತವಾಗ್ಲೂ ಉಳುಮೆ ಮಾಡುವಾಗ ಕಟ್ಟಾಗುತ್ತವೆ. ಅದರಿಂದ ಭಯಪಡುವಂಥ ಆತಂಕ ಅಂತೂ ಇಲ್ಲ. ಯಾಕಂದರೆ ನಿಮಗೆ ಮಳೆ ಬಿದ್ದ ನೀರನ್ನು ಅದು ಆಳವಾಗಿ ಹೋಗಿ ಆ ಬೇರುಗಳಿಗೆ ತಲುಪುವಷ್ಟು ನಿಮಗೆ ಮಣ್ಣು ಲೂಸ್ ಆದಾಗ, ಮಣ್ಣಿನ ರಚನೆ ಗಾಳಿ ಆಡತಕ್ಕಂಥದ್ದಾಗಲಿ ಅಥವಾ ಬೇರುಗಳಿಗೆ ಸರಾಗವಾಗಿ ನೀರು ಒದಗಿಸುವಂಥ, ಪೋಷಕಾಂಶ ಒದಗಿಸುವಂಥ ಒಂದು ಸರಳತೆ ಬಂದಾಗ ಗಿಡಗಳು ಚೆನ್ನಾಗಿ ನೀರು ಮತ್ತು ಪೋಷಕಾಂಶ ತಗೊಂಡು ಚೆನ್ನಾಗಿ ಬೆಳೆಯುವಂಥ ಸ್ಥಿತಿ ಇರುತ್ತೆ. ಆದಷ್ಟು ಈ 3 ಮಾದರಿಯಲ್ಲಿ ಉಳುಮೆ ಮಾಡಿದಲ್ಲಿ ಬೆಳೆಗಳಿಗೆ ಯಾವುದೇ ಹಾನಿಯಾಗಲ್ಲ, ಜೊತೆಗೆ ಉಳುಮೆ ಮಾಡಬಹುದು. ಸಾಧಾರಣವಾಗಿ ನಮಗೆ ಕೆಂಪು ಮಣ್ಣಲ್ಲಿ ಉಳುಮೆ ಮಾಡಿದಲ್ಲಿ ಹೆಚ್ಚಾಗಿ ನಮಗೆ ನೀರಿನ ಹಿಡಿದಿಟ್ಟುಕೊಳ್ಳುವಿಕೆ ಮತ್ತು ಮಲ್ಚಿಂಗ್ ಮಾಡುವಂಥ ಪರಿಸ್ಥಿತಿ ಚೆನ್ನಾಗಾಗುತ್ತೆ. ಕಪ್ಪು ಮಣ್ಣಲ್ಲಿ ಏನಾಗುತ್ತೆ, ನಮಗೆ ಹೆಚ್ಚಾಗಿ ಮಳೆ ಬಿದ್ದಾಗ ನೀರು ಹರಿದು ಹೋಗುವಂಥ ಪರಿಸ್ಥಿತಿ ಜಾಸ್ತಿ ಇರುತ್ತೆ. ಯಾಕಂದರೆ ಕಪ್ಪು ಮಣ್ಣು ನೀರನ್ನು ತಕ್ಷಣವಾಗಿ ಹೀರ್ಕೊಳ್ಳುವಂಥ ವ್ಯವಸ್ಥೆ ಕಡಿಮೆ ಇರುತ್ತೆ. ಯಾಕಂದರೆ ಅದರಲ್ಲಿ ಕ್ಲೇ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಮಣ್ಣಿನ ರಚನೆ ಏನಿರುತ್ತೆ ಅದರಲ್ಲಿ ಅಂಟು ಮಣ್ಣು ಆಗಿರೋದ್ರಿಂದ ಅದು ಬೇಗವಾಗಿ ನೀರನ್ನು ಹೀರ್ಕೊಳ್ಳುವಂಥ ಪರಿಸ್ಥಿತಿ ಇರಲ್ಲ. ಅಂಥ ಸಂದರ್ಭದಲ್ಲಿ ನಾವು ಉಳುಮೆ ಚೆನ್ನಾಗಿ ಮಾಡಿದಲ್ಲಿ ಮಳೆ ಬಿದ್ದ ನೀರನ್ನು ಚೆನ್ನಾಗಿ ಭೂಮಿಯಲ್ಲಿ ಇಂಗುವಾಗೆ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಇವೆರಡೂ ಸಂದರ್ಭದಲ್ಲಿ ಸಂದರ್ಭಕ್ಕನುಸಾರವಾಗಿ ಬೆಳೆಯ ವಯಸ್ಸಿನ ಅನುಸಾರವಾಗಿ ನಾವು ಉಳುಮೆ ಮಾಡುವಂಥ ಪರಿಸ್ಥಿತಿ ಇರುತ್ತೆ. ಆದ್ದರಿಂದ ಉಳುಮೆ ಮಾಡೋದ್ರಿಂದ ಏನೂ ಸಮಸ್ಯೆ ಆಗಲ್ಲ. ನಂತರ ಈಗ ಮುಖ್ಯವಾಗಿ ನಾವು ನಾಟಿ ವಿಧಾನ ಆಗಿರಬಹುದು ಅಥವಾ ತಳಿ ಆಯ್ಕೆ ಆಗಿರ್ಬೋದು, ಬಹಳ ಮುಖ್ಯವಾದಂಥ ಒಂದು ಈ ತೋಟಗಳ ನಿರ್ವಹಣೆಯಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳಾಗಿರುತ್ತೆ. ನಿಮಗೆ ಎತ್ತರವಾದ ತಳಿ ಆದಲ್ಲಿ ಅರಸೀಕೆರೆ ಟಾಲ್ ಅಂತ ಹೇಳ್ತೀವಿ ತೆಂಗಿನಲ್ಲಿ, ಅದೇ ರೀತಿ ಅಡಿಕೆಯಲ್ಲಿ ತೀರ್ಥಹಳ್ಳಿ ಲೋಕಲ್ ಅಂತ ಏನು ಹೇಳ್ತೀವಿ, ಆ ತಳಿಗಳು ಹೆಚ್ಚಾಗಿ ಎಲ್ಲ ಭಾಗದಲ್ಲಿ ಸೂಕ್ತ ಆಗುತ್ತೆ. ಹೆಚ್ಚಾಗಿ ರೈತರು ಇವೇ 2 ತಳಿಗಳನ್ನು ಹೆಚ್ಚಾಗಿ ಬೆಳೀತಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ 2 ಬೆಳೆಗಳನ್ನು ಸುಮಾರು 1 ವರ್ಷದಿಂದ 1.5 ವರ್ಷದ ಗಿಡಗಳನ್ನು ಆಯ್ಕೆ ಮಾಡಿಕೊಂಡು ಸುಮಾರು 4 to 5 ಗರಿಗಳು ಇರತಕ್ಕಂಥ ಸಸಿಗಳನ್ನು, ಉತ್ತಮವಾದಂಥ ಸಸಿಗಳನ್ನು ತಗೊಂಡು ನಾಟಿ ಮಾಡಿದಲ್ಲಿ ಸಾಮಾನ್ಯವಾಗಿ ನಮಗೆ ಅಡಿಕೆ ಆದರೆ 2.7 ಮೀಟರ್ಸ್ ಅಂತ ಹೇಳ್ತೀವಿ, ಅಂದರೆ 9 ಅಡಿ ಸಾಲಲ್ಲಿ ಹಾಕಬೇಕಾಗತ್ತೆ. ತೆಂಗಾದರೆ 25 to 30 ಅಡಿ ಅಂತರದಲ್ಲಿ ನಾಟಿ ಮಾಡಿಕೊಂಡು ಹೋಗಬೇಕಾಗತ್ತೆ. ಸೊ ರೈತ ಬಾಂಧವರು ಈ 2 ಬೆಳೆಗಳಲ್ಲಿ, ಉದಾಹರಣೆಗೆ ತೆಂಗಾದಲ್ಲಿ ನಾಟಿ ಸಂದರ್ಭದಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಗೂ ಬೇವಿನ ಹಿಂಡಿ, ಒಂದು ಗಿಡಕ್ಕೆ 20 kgಯಷ್ಟು ಕೊಟ್ಟಿಗೆ ಗೊಬ್ಬರ, ಒಂದು ಅರ್ಧ kgಯಷ್ಟು ಬೇವಿನ ಹಿಂಡಿನ ಕೊಟ್ಬಿಟ್ಟು ನಾಟಿ ಮಾಡಿದಲ್ಲಿ ನಿಮಗೆ ಸಾಧಾರಣವಾಗಿ ಬರ್ತಕ್ಕಂಥ ಬೇರಿನಿಂದ ಡ್ಯಾಮೇಜ್ ಮಾಡುವಂಥ ಹುಳುಗಳಾಗಿರ್ಬೋದು ಅಥವಾ ರೋಗಗಳಾಗಿರ್ಬೋದು, ಅವನ್ನ ಹತೋಟಿಲಿ ಇಟ್ಕೋಬೋದು. ನಂತರ ನಾವು 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ ಇವುಗಳಿಗೆ ರಸಗೊಬ್ಬರಗಳನ್ನು, ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ನಾವು ಕೊಟ್ಟಲೇ ಆದಲ್ಲಿ ಒಳ್ಳೆ ಇಳುವರಿನ ತೆಗಿಬಹುದಾಗಿದೆ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ 90ರ ಸಂಭ್ರಮದಲ್ಲಿ ವಿಶೇಷ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ ತಿಂಗಳ 26ರಂದು ಗುರುವಾರ ಬೆಳಗ್ಗೆ 10 ಗಂಟೆಗೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಶಿವಾರ ಕಾಲೋನಿ ಪಕ್ಕದ ಬಿ ರಾಧಾಕೃಷ್ಣ
ಹಾಗೂ ಬಿ ಸಂಧ್ಯಾರಾಣಿ ದಂಪತಿಗಳ ಸಂಧ್ಯಾ ಕೃಷ್ಣ ನ್ಯಾಚುರಲ್ ಫಾರಂ ತೋಟದಲ್ಲಿ. ನಾನು ರಾಧಾಕೃಷ್ಣ. ನಾನು ಸಂಧ್ಯಾರಾಣಿ. ನಮ್ಮ ತೋಟದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ಬನ್ನಿ ಬನ್ನಿ ನನ್ನ ಗೆಳತಿಯರೇ, ಬನ್ನಿ ಬನ್ನಿ ನನ್ನವರೇ, ಹೊಸ ದಾರಿ ಕಾಣೋಣ, ಹೊಸ ಹಾಡು ಹಾಡೋಣ. ಈ ಬಾರಿಯ ಅತಿಥಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಡಿತೆರುವು ಗ್ರಾಮದ ಕೃಷಿಕ ದಂಪತಿ ಕೆವಿ ರೆಡ್ಡಪ್ಪ ಹಾಗೂ ಕೆಎನ್ ಅನುರಾಧ. ನಾಡ ಸೇವೆ ಮಾಡ ಬನ್ನಿ ರೈತ ಮಕ್ಕಳೇ, ಬನ್ನಿ ರೈತ ಮಕ್ಕಳೇ. ಸಮಗ್ರ ತೋಟಗಾರಿಕೆ ಕುರಿತ ತರಬೇತಿ ಈ ಬಾರಿಯ ವಿಶೇಷ. ಜನುಮ ಜನುಮಕ್ಕೂ ರೈತರಾಗಿಯೇ ಹುಟ್ಟುತ್ತ ಬಾಳೋಣ, ಮಣ್ಣಿನಲ್ಲಿಯೇ ಜೀವವನ್ನಿಟ್ಟು ಹಸಿವ ನೀಗುವ ನಾವು ಒಂದುಗೂಡುವ. ಬನ್ನಿ ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 26ರಂದು ಗುರುವಾರ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಶಿವಾರ ಕಾಲೋನಿ ಪಕ್ಕದ ಸಂಧ್ಯಾಕೃಷ್ಣ ಸಹಜ ಕೃಷಿ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಸೊ ಎರಡನೇದಾಗಿ ಬೆಳೆ ನಾಟಿ ಮಾಡಿದ ಸಂದರ್ಭದಲ್ಲಿ ತಾವು ತಳಿಗಳನ್ನು ಆಯ್ಕೆ ಮಾಡುವಾಗ ತೀರ್ಥಹಳ್ಳಿ ಲೋಕಲ್ ಅಂತ ನಾನು ಅಡಿಕೆಯಲ್ಲಿ ಹೇಳಿದೆ, ಅರಸೀಕೆರೆ ಟಾಲ್ ಅಂತ ನಾನು ತೆಂಗಲ್ಲಿ ಹೇಳಿದೆ. ಅವನ ನಾಟಿ ಮಾಡೋ ಸಂದರ್ಭದಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದರೆ, ಗುಳಿಗಳನ್ನು ತೆಗೆಯುವಾಗ 2 ಅಡಿ 2 ಅಡಿ 2 ಅಡಿ ನಾಟದಲ್ಲಿ ತೆಗಿಬೇಕಾಗತ್ತೆ. ಅದಕ್ಕೆ ಚೆನ್ನಾಗಿ ಕೊಳೆತಂಥ ಗೊಬ್ಬರ ಹಾಕಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹಸಿ ಗೊಬ್ಬರ ಆಗಲಿ, ಹಸಿಯಾಗಿ ಬಂದಿರತಕ್ಕಂಥ ಫ್ರೆಶ್ ಆಗಿರೋಂಥ ಗೊಬ್ಬರ ಹಾಕಕೂಡ್ದು. ಯಾಕಂದರೆ ಬೇರುಗಳ ರಚನೆ ಸಾಮಾನ್ಯವಾಗಿ ಎಳೆ ಬೇರುಗಳು ಇರೋದರಿಂದ ಹಸಿಯಾಗಿರ್ತಕ್ಕಂಥ ಗೊಬ್ಬರ ಹಾಕೋದ್ರಿಂದ ಅದರಲ್ಲಿ ಶಾಖ ಉತ್ಪಾದನೆಯಾಗಿ ಬೇರುಗಳು ಕೊಳೆತೋಗುವಂಥ ಸಂದರ್ಭ ಬರುತ್ತೆ. ಆದ್ದರಿಂದ ಮಾಗಿರುವಂಥ ಗೊಬ್ಬರ ಹಾಕಿ ನಾಟಿ ಮಾಡಬೇಕು. ಜೊತೆಗೆ ನಾವು ಶಿಫಾರಸು ಮಾಡಿದಂಥ ಬೇವಿನ ಹಿಂಡಿ ಹಾಕ್ಕೊಂಡ್ರೆ ಹುಳುಗಳ ಬಾಧೆ ಕಂಟ್ರೋಲ್ ಆಗುತ್ತೆ. ಇದಾದ ಮೇಲೆ ಮೊದಲನೇ ವರ್ಷ ಸಾರಜನಕ, ರಂಜಕ, ಪೊಟ್ಯಾಷ್ ಏನಂತ ಹೇಳ್ತೀವಿ, 50 ಗ್ರಾಮು ಸಾರಜನಕ, 40 ಗ್ರಾಮು ರಂಜಕ, 135 ಗ್ರಾಮ್ ಪೊಟ್ಯಾಷು ಮೊದಲನೇ ವರ್ಷ, 2ನೇ ವರ್ಷ ಕೊಡಬೇಕು. ನಂತರ ಒಂದು ಗಿಡಕ್ಕೆ 4ನೇ ವರ್ಷದ ನಂತರ, ಸಾಮಾನ್ಯವಾಗಿ 4ನೇ ವರ್ಷದ ನಂತರ ಸುಮಾರು 330 ಗ್ರಾಮ್ ಸಾರಜನಕ, 200 ಗ್ರಾಮು ರಂಜಕ ಮತ್ತು 800 ಗ್ರಾಮ್ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಸೊ ಹೀಗಾಗಿ ಪ್ರತಿ ವರ್ಷವೂ ಕೂಡ ಹಿಂಗಾರು ಮತ್ತು ಮುಂಗಾರು ಇರೋದರಿಂದ 2 ಅವಧಿಯಲ್ಲಿ ಸ್ಪ್ಲಿಟ್ ಮಾಡಿ ಕೊಟ್ಟಲ್ಲಿ ನಮಗೆ ಒಳ್ಳೆಯ ಗೊಬ್ಬರಗಳ ನಿರ್ವಹಣೆ ಮಾಡಬಹುದು. ಜೊತೆಗೆ ಮುಖ್ಯವಾದಂಥ ಕಾರ್ಯಕ್ರಮಗಳೇನೆಂದರೆ ಬೇಸಾಯ ಪದ್ಧತಿಗಳಲ್ಲಿ ಕಳೆದ ವರ್ಷ ಏನು ನಮಗೆ ಇಳುವರಿ ಕೊಡ್ತಕ್ಕಂಥ ಮರಗಳನ್ನು, ಇಳುವರಿ ಕೊಡ್ತಕ್ಕಂಥ ತೋಟಗಳನ್ನು ಗಮನಿಸಿದಲ್ಲಿ ಕಳೆದ ಸಾಲಿನಲ್ಲಿ ನೀರಿನ ಕೊರತೆ ಹೆಚ್ಚಾಗಿ 2 ಬೆಳೆಗಳಲ್ಲಾಗಿದೆ. ಅದರ ಒಂದು ಪರಿಣಾಮ ನಮಗೆ ಈ ವರ್ಷ ಕಾಣಿಸುತ್ತೆ ಬೆಳೆಗಳಲ್ಲಿ. ಒಂದು, ಇಳುವರಿ ಕಡಿಮೆ ಆಗುವಂಥ ಹಂತ. 2ನೇದ್ದು, ರೋಗ ರುಜಿನಗಳ ಕಾಟ ಜಾಸ್ತಿ ಆಗ್ಬೋದು. 3ನೇದ್ದು, ಕೀಟಗಳ ಉತ್ಪಾದನೆ, ಅದರ ವಂಶವೃದ್ಧಿ ಏನಾಗುತ್ತೆ ಅಂತ ಹೇಳ್ತೀವಿ ನಾವು. ಹೆಚ್ಚು ಬೇಸಿಗೆ ಇರೋದರಿಂದ ವಂಶವೃದ್ಧಿ ಜಾಸ್ತಿ ಆಗುತ್ತೆ ಕೀಟಗಳಲ್ಲಿ. ಸೊ ಹೆಚ್ಚಾಗಿ ಈ ಒಂದು ಕಾರಣಗಳಿಂದಾಗಿ ನಮಗೆ ಈ ವರ್ಷ ಇಳುವರಿ ಕುಂಠಿತ ಆಗುವಂಥ ಸಂದರ್ಭಗಳು ಬರಬಹುದು. ಸೊ ಆದ್ದರಿಂದ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಮುಖ್ಯವಾಗಿ ನಮಗೆ ತೆಂಗಿನ ತೋಟದಲ್ಲಿ ಗರಿ ತಿನ್ನೋ ಹುಳ ಅಂತ ಬರುತ್ತೆ. ಗರಿ ತಿನ್ನುವ ಹುಳಕ್ಕೆ ಸಾಮಾನ್ಯವಾಗಿ ರೈತರು ಏನು ಮಾಡಬೇಕಂದ್ರೆ, ಚೆನ್ನಾಗಿ ನಮ್ಮಲ್ಲಿ ಬರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಬೇವಿನ ಹಿಂಡಿ ಆಗಿರ್ಬೋದು, ಪೋಷಕಾಂಶಗಳೇನಂತ ಹೇಳ್ತೀವಿ ಅದನ್ನು ಕೊಡಬೇಕು. ರೋಗ ರುಜಿನ ಶಕ್ತಿಯನ್ನು ತಡೆಗಟ್ಟುವಂಥ ಶಕ್ತಿ ಗಿಡಗಳಿಗೆ ಬರಬೇಕಾದ್ರೆ ಸರಿಯಾಗಿ ಅದಕ್ಕೆ ಪೋಷಕಾಂಶಗಳನ್ನು ಕೊಡಬೇಕು. ಒಂದು. 2ನೇದಾಗಿ ಇದಕ್ಕೆ ಪರತಂತ್ರ ಜೀವಿ ಅಂತ ಇದೆ, ಗೋನಿಯೋಜಿಸ್ ಅಂತ ಪರತಂತ್ರ ಜೀವಿ ಇದೆ. ನಮ್ಮ ಇಲಾಖಾ ಪ್ರಯೋಗಾಲಯಗಳಲ್ಲಿ ನಾವು ಅದನ್ನು ಉತ್ಪಾದನೆ ಮಾಡ್ತೀವಿ. ಅದನ್ನು ಹುಳುಗಳನ್ನು ಉಚಿತವಾಗಿ ಕೊಡ್ತೀವಿ ನಾವು. ನಮ್ಮ ತಾಲೂಕು ಕೇಂದ್ರಗಳಲ್ಲಿ ರೈತ ಬಾಂಧವರು ಬಂದು ಅದನ್ನು ತಗೊಂಡು ಹೋಗ್ಬೋದು ತಾವು. ಸೊ ಅಲ್ಲಿಂದ ತಗೊಂಡೋಗಿ ಅದನ್ನು ಗಿಡಗಳಿಗೆ ಬಿಟ್ಟಲ್ಲಿ ಆ ಗಿಡಗಳು ಈ ಗರಿ ತಿನ್ನೋ ಹುಳುಗಳನ್ನು ಸಾಯಿಸಿ ಅದರ ವಂಶೋದ್ಧಾರ ಜಾಸ್ತಿ ಆದಲ್ಲಿ ಎಲ್ಲ ಗಿಡಗಳಿಗೂ ಹರಡುತ್ತೆ, ಜೊತೆಗೆ ಅಕ್ಕಪಕ್ಕದ ಗಿಡಗಳಿಗೂ ಹೋಗುತ್ತೆ. ಹೀಗಾಗಿ 2 ರೀತಿಯಲ್ಲಿ ಹತೋಟಿ ಮಾಡಬಹುದಾಗಿದೆ. ಗಿಡ ಎತ್ತರವಾದಲ್ಲಿ ಈ ಥರದ ಹತೋಟಿಗಳನ್ನು ಮಾಡ್ಕೋಬೇಕಾಗತ್ತೆ. ಗಿಡಗಳು ಚಿಕ್ಕವಿದ್ದಲ್ಲಿ 3 ರಿಂದ 4 ವರ್ಷಗಳ ವಯಸ್ಸಾದಂಥ ಗಿಡಗಳಿಗೆ ಏನು ಮಾಡ್ಬೋದು, ಈ ಹುಳುಗಳನ್ನು ಬಿಡ್ಬೋದು. ಜೊತೆಗೆ ಕಾಯಿಲೆ ಜಾಸ್ತಿ ಆದಾಗ ಅಥವಾ ಕೀಟದ ಬಾಧೆ ಜಾಸ್ತಿ ಆದಾಗ ನಾವು ಸಿಂಪರಣೆನೂ ಕೂಡ ಮಾಡ್ಕೋಬಹುದಾಗಿದೆ. ಇದಕ್ಕೆ ಮುಖ್ಯವಾಗಿ ನಾವು ಈ ಹುಳು ಏನಾಗಿರುತ್ತೆ, ಗರಿಯ ಹಿಂಭಾಗದಲ್ಲಿ ಇರೋದರಿಂದ, ಈ ಹುಳುಗಳ ಹಾವಳಿ ಗರಿಯ ಹಿಂಭಾಗದಲ್ಲಿರೋದ್ರಿಂದ ಮೇಲೆ ಸ್ಪ್ರೇ ಮಾಡಿದರೆ, ಗರಿ ಮೇಲೆ ಸ್ಪ್ರೇ ಮಾಡಿದರೆ ಇದರ ಪ್ರಯೋಜನ ಆಗಲ್ಲ. ಆದ್ದರಿಂದ ರೈತ ಬಾಂಧವರು ಎಲೆಯ ಹಿಂಭಾಗದಲ್ಲಿ ಸ್ಪ್ರೇ ಮಾಡಬೇಕು.
ಸ್ಪ್ರೇ ಮಾಡುವಾಗ ಯಾವಾಗಲೂ ರೈತ ಬಾಂಧವರೆಲ್ಲ ಮಾಸ್ಕ್ ಹಾಕ್ಕೊಂಡು, ಗ್ಲೌಸ್ ಹಾಕ್ಕೊಂಡು, ಜೊತೆಗೆ ಕನ್ನಡಕ ಹಾಕ್ಕೊಂಡು, ಏನು ರಾಸಾಯನಿಕ ಕೀಟನಾಶಕಗಳನ್ನು ಸ್ಪ್ರೇ ಮಾಡಬೇಕಾದ್ರೆ ಅದಕ್ಕೇನು ಸಂರಕ್ಷಣೆಯ ಒಂದು ಹೊದಿಕೆ ಏನಿದೆ ನಮಗೆ ಅದನ್ನು ಹಾಕ್ಕೊಂಡೇ ಮಾಡಿದಲ್ಲಿ ಕೀಟನಾಶಕಗಳ ಒಂದು ದುಷ್ಪರಿಣಾಮ ನಮ್ಮ ಮೇಲೆ ಆಗಲ್ಲ. ಸೊ ಆದ್ದರಿಂದ ರೈತರು ಈ ಒಂದು ಸುಧಾರಿತ ಕ್ರಮಗಳನ್ನು ಅನುಸರಿಸಿ ಈ ರೋಗಗಳನ್ನು ಅಥವಾ ಕೀಟಗಳನ್ನು ಹತೋಟಿ ಮಾಡಿದಲ್ಲಿ ಖಂಡಿತವಾಗ್ಲೂ ಈ ವರ್ಷವೂ ಅವ್ರಿಗೆ ಗಿಡ ಚೆನ್ನಾಗಾಗುತ್ತೆ, ಕಾಯಿಗಳು ಚೆನ್ನಾಗಿ ಬರುತ್ತೆ. ಅದೇ ರೀತಿಯಾಗಿ ನಮಗೆ ಅಡಿಕೆ ನೋಡಿದರೆ ಕೆಂಪು ನುಸಿ ಅಂತ ಈಗ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಕೆಂಪು ನುಸಿ ಬರೋದ್ರಿಂದ ಇಳುವರಿ ಮತ್ತು ಬೆಳವಣಿಗೆ ಖಂಡಿತವಾಗಲೂ ಕುಂಠಿತ ಆಗುತ್ತೆ ಅಡಿಕೆಗಳಲ್ಲಿ. ಇದನ್ನು ಹೇಗೆ ಕಂಡುಹಿಡಿಯೋದಪ್ಪ ಅಂದರೆ ಸಾಮಾನ್ಯವಾಗಿ ಇದೂ ಕೂಡ ಎಲೆಯ ಹಿಂಭಾಗ ಬರ್ತಕ್ಕಂಥ ಕೀಟ. ಇದು ನಾವು ಒಂದು ಬೆರಳನ್ನು ಗರಿ ಹಿಂಭಾಗ ನಾವು ಹಿಂಗೆ ಏನಾದರೂ ಹಿಂಗೆ ಟಚ್ ಮಾಡಿದಲ್ಲಿ ಆಡಿಸಿದ್ರಲ್ಲಿ ನಮಗೆ ಕೈಗೆ ಕೆಂಪದಾಗಿ ಒಂದು ದ್ರಾವಣ ಹತ್ತಂಗೆ ಹತ್ತುತ್ತೆ. ಸೊ ಅದು ನುಸಿ ಅಂತ ನಾವು ನೋಡ್ಕೋಬೇಕಾಗತ್ತೆ. ಗೊತ್ತಾಗಲಿಲ್ಲ ಅಂದರೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಲ್ಲಿ ಅದನ್ನು ಖಂಡಿತವಾಗ್ಲೂ ಅವರಿಗೆ ಹೇಳಿ, ಅದಕ್ಕೆ ಸಾಮಾನ್ಯವಾಗಿ ನಾವು ಏನು ಮಾಡಬೇಕಂದ್ರೆ ಕಡಿಮೆ ಪ್ರಮಾಣದ ಒಂದು ಕೀಟ ಹಾವಳಿ ಇದ್ದಾಗಲೇ ಕಂಟ್ರೋಲ್ ಮಾಡಿದಲ್ಲಿ ನಮಗೆ ಬೆಳವಣಿಗೆ ಹಂತ ಚೆನ್ನಾಗಾಗುತ್ತೆ ಗಿಡದಲ್ಲಿ. ಸೊ ಎತ್ತರದ ಗಿಡಗಳಲ್ಲೂ ಬರ್ತದೆ, ಇದು ಚಿಕ್ಕ ಗಿಡಗಳಲ್ಲೂ ಬರ್ತದೆ. ಸಾಮಾನ್ಯವಾಗಿ ಮೊದಲು ಇದು ಹುಳ ಹಿಂದೆ ಪತ್ರಹರಿತನ ರಸನ ಹೀರಿ ಪತ್ರಹರಿತು ಎಲ್ಲ ಕಡಿಮೆಯಾಗಿ ಗರಿ ಎಲ್ಲ ಹಳದಿ ಬಣ್ಣಕ್ಕೆ ಬರುತ್ತೆ. ಸೊ ಇದರಲ್ಲಿ 2 ರೀತಿಯಾಗಿ ಬರುತ್ತೆ. ಒಂದು ಎಲೆ ಚುಕ್ಕೆ ರೋಗದಿಂದನೂ ಹಳದಿ ಆಗುತ್ತೆ ಗರಿ, ಇನ್ನೊಂದು ನುಸಿ ಕೆಂಪು ನುಸಿಯಿಂದನೂ ಆಗುತ್ತೆ. ಆದ್ದರಿಂದ ರೈತ ಬಾಂಧವರು ಯಾವ ಕಾರಣದಿಂದ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ಸ್ಪ್ರೇ ಮಾಡಬೇಕಾಗುವಂಥ ಅಂಶ ಗೊತ್ತಿರಬೇಕಾಗತ್ತೆ. ನುಸಿ ಪೀಡೆ ಹಾವಳಿ ಬಂದಾಗ ತಮಗೆ ಚುಕ್ಕೆ ಚುಕ್ಕೆಯಾಗಿ ಸಣ್ಣದೊಂದು ಚುಕ್ಕೆ ಸೂಜಿ ಗಾತ್ರದ ಚುಕ್ಕೆ ಚುಕ್ಕೆಯಾಗಿ ಮೊದಲು ಹಳದಿ ಸ್ಪಾಟ್ಗಳು ಕಾಣಿಸುತ್ತೆ. ಎರಡನೇದಾಗಿ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ನಾನು ಎಲೆ ಹಿಂದೆ ಬೆರಳಿಂದ ಹಿಂಗೆ ಒರೆಸಿದ್ರೆ ಗೊತ್ತಾಗುತ್ತೆ, ಕೆಂಪು ದ್ರಾವಣ ಥರ ಹತ್ತದೆ. ಆವಾಗ ಏನು ಮಾಡಬೇಕು, ಪ್ರಪರ್ ಗೇಟ್ ಅಂತ ಒಂದು ಔಷಧಿ ಬರುತ್ತೆ, ಕ್ಯಾರಿಸೈಡ್ ಅಂತ ಹೇಳ್ತೀವಿ ಇದನ್ನು, ಅದನ್ನು ನುಸಿನಾಶಕ ಅಂತ ಹೇಳ್ತೀವಿ, ಅದನ್ನು ಸ್ಪ್ರೇ ಮಾಡಿದರೆ ಇದು ಹತೋಟಿ ಆಗುತ್ತೆ. ಎರಡನೇದು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಬೇವಿನ ಹಿಂಡಿ, ಒಂದು ಗಿಡಕ್ಕೆ ಒಂದು ಅರ್ಧ kg ಬೇವಿನ ಹಿಂಡಿ ಕೊಟ್ಟಿಗೆ ಗೊಬ್ಬರ ಬುಡಕ್ಕೆ ಹಾಕಿದಲ್ಲಿ ರೋಗ ತಡೆಗಟ್ಟುವಂಥ ಶಕ್ತಿ ಗಿಡಗಳಿಗೆ ಬರುತ್ತೆ. ಪೋಷಕಾಂಶಗಳನ್ನು ಕೊಟ್ಟಲ್ಲಿ ರೋಗ ಮತ್ತು ಕೀಟಗಳನ್ನು ಹತೋಟಿ ಮಾಡುವಂಥ ಒಂದು ಶಕ್ತಿ ಬರೋದ್ರಿಂದ ರೋಗಗಳು ಕಡಿಮೆ ಆಗುತ್ತೆ. ಇನ್ನೊಂದು ಎಲೆ ಚುಕ್ಕೆ ರೋಗ ಅಂತ ಹೇಳಿದೆ ನಾನು. ಎಲೆ ಚುಕ್ಕೆ ರೋಗ ಅಂತ ಏನು ಹೇಳ್ತೀವಿ, ಅದು ಚುಕ್ಕೆ ಚುಕ್ಕೆಯಾಗಿ ಎಲೆ ಮೇಲೆ ಬರುತ್ತೆ. ಸೊ ಅದು ಸಾಧಾರಣವಾಗಿ ಮಳೆ ಬಿಸಿಲು ಮೋಡದ ವಾತಾವರಣ ಹಿಂಗಿದ್ದಾಗ ಹರಡುವಂಥ ಪರಿಸ್ಥಿತಿ ಜಾಸ್ತಿ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ನಮಗೆ ರಿಡೋಮಿಲ್ ಗೋಲ್ಡ್ ಅಂತ ಬರುತ್ತೆ, ಒಂದು ಮ್ಯಾಂಕೋಜೆಬ್ ಅಂತ ಬರುತ್ತೆ, ಅದನ್ನು 2 ಗ್ರಾಮು 1 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಎಲೆ ಭಾಗಕ್ಕೆಲ್ಲ ಸ್ಪ್ರೇ ಮಾಡಿದಲ್ಲಿ ಈ ರೋಗನೂ ಕೂಡ ಹತೋಟಿಯಲ್ಲಿ ಇಟ್ಕೋಬೋದು. ಅಂದರೆ ಗಿಡ ಚಿಕ್ಕದಾಗಿದ್ದಾಗ ಎತ್ತರವಾಗಿದ್ದಾಗ ಸ್ಪ್ರೇ ಮಾಡೋದು ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಬೇರುಗಳಿಗೆ ಗಿಡಗಳನ್ನು ಶಕ್ತಿಯುತವಾಗಿ ಮಾಡಬೇಕು. ರೋಗ ನಿರೋಧಕ ಶಕ್ತಿ ಬರುವಂಥ ಒಂದು ಪೋಷಕಾಂಶಗಳನ್ನು ಹಾಕೋಬೇಕಂದ್ರೆ ಎಲ್ಲ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಇರ್ಬೋದು, ಆಮೇಲೆ ಮುಖ್ಯ ಪೋಷಕಾಂಶಗಳಾಗಿರ್ಬೋದು, ಸಾವಯವ ಪದಾರ್ಥಗಳಾಗಿರ್ಬೋದು, ಹೊದಿಕೆ ಆಗಿರ್ಬೋದು, ನೀರಿನ ನಿರ್ವಹಣೆ ಆಗಿರ್ಬೋದು, ಇವುಗಳನ್ನು ಕಾಲಕ್ಕೆ ಮಾಡ್ಕೊಂಡು ಬಂದಲ್ಲಿ ರೋಗ ನಿರೋಧಕ ಶಕ್ತಿ ಸಾಮಾನ್ಯವಾಗಿ ಬಂದೇ ಬರುತ್ತೆ ಗಿಡಗಳಿಗೆ. ಸೊ ಆವಾಗ ರೋಗದ ಹತೋಟಿನೂ ಕಂಟ್ರೋಲು ಬಂದ್ರೂ ಕೂಡ ಅದು ಸಾಮಾನ್ಯವಾಗಿ ಅದು ಏನು ಗಿಡಕ್ಕೆ ಶಕ್ತಿ ಇರೋದ್ರಿಂದ ರೋಗದ ಒಂದು ಬಾಧೆ ಜಾಸ್ತಿ ಆಗುವಂಥ ಪರಿಸ್ಥಿತಿ ಉದ್ಭವನ ಆಗಲ್ಲ. ಜೊತೆಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಕೀಟಗಳನ್ನು ಹತೋಟಿಲಿಡುವಂಥ ಯಥೇಚ್ಛವಾಗಿ ಸ್ಪ್ರೇ ಮಾಡೋದಾಗಲಿ, ಆ ಸಂದರ್ಭಕ್ಕೆ ಅನುಸಾರವಾಗಿ ಸ್ಪ್ರೇನ ತಗೋದೇ ಇದ್ದಲ್ಲಿ, ಆಮೇಲೆ ಉಳುಮೆಗಳನ್ನು ಸರಿಯಾಗಿ ಮಾಡದೇ ಇದ್ದಲ್ಲಿ, ಕಳೆಗಳು ಜಾಸ್ತಿ ಮಾಡದಲ್ಲಿ, ಇಂಥ ಕೀಟಗಳು ಏನಾಗ್ತದೆ ಮುಖ್ಯ ಬೆಳೆ ಅಲ್ಲದೆ ಸಾಮಾನ್ಯವಾಗಿ ಅದಕ್ಕೆ ಹೊಂದುವಂಥ ಕಳೆಗಳಲ್ಲೂ ಕೂಡ ಅದರ ವಂಶೋಭಿವೃದ್ಧಿ ಆಗುತ್ತೆ. ಸೊ ಹೀಗಾಗಿ ಎಲ್ಲ ನಿರ್ವಹಣೆ ಒಂದಕ್ಕೊಂದು ಇದು ಇರುತ್ತೆ, ಏನು ಅನುಸರಿಸಬೇಕಂತ ಕ್ರಮಗಳು ಒಂದಕ್ಕೊಂದು ಸಂಬಂಧ ಇರುತ್ತೆ. ಸೊ ಹೀಗಾಗಿ ಉಳುಮೆ ಆಗಿರ್ಬೋದು, ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ನೀರಿನ ನಿರ್ವಹಣೆ ಆಗಿರ್ಬೋದು, ಆಮೇಲೆ ಸಮಗ್ರ ಕೀಟ ನಿಯಂತ್ರಣ ಅಥವಾ ಸಮಗ್ರ ರೋಗ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಿದ್ದಲ್ಲೇ ಆದಲ್ಲಿ ಕಳೆದ ವರ್ಷದಲ್ಲಿ ನೀರಿನ ಕೊರತೆಯಿಂದಾಗಿ, ಮಳೆ ಕೊರತೆಯಿಂದಾಗಿ ಇಳುವರಿಯನ್ನು ಗಿಡನ ಚೆನ್ನಾಗಿ ಬೆಳೆಯೋದಲ್ಲದೆ ಗಿಡಗಳು ಸದೃಢವಾಗಿ ನಿಲ್ಲಬೇಕಾದ್ರೆ ಈ ಎಲ್ಲ ಕ್ರಮಗಳನ್ನು ಈ ವರ್ಷದಲ್ಲಿ ಮಳೆ ಚೆನ್ನಾಗಿ ಬಿದ್ದಿದೆ, ನೀರಿನ ಅಭಾವ ಇಲ್ಲ, ಈಗ ಅನುಸರಿಸಿದರೆ ಕಳೆದ ಸಾಲಿನಿಂದ ಹಾನಿಯಾಗಿರತಕ್ಕಂಥದ್ದನ್ನು ನಾವು ಈ ವರ್ಷ ಅದನ್ನು ಕಡಿಮೆ ಮಾಡ್ಬೋದು. ಗಿಡಗಳಿಗೆ ಉತ್ಪಾದನೆ ಬೇಕಾದಂಥ ಅವುಗಳಿಗೆ ಬೇಕಾದಂಥ ಶಕ್ತಿ ತುಂಬೋದು.
ಇಳುವರಿನೂ ಕೂಡ ಚೆನ್ನಾಗಿ ತಗೋಬೋದು ಅನ್ನತಕ್ಕಂಥ ಅಂಶಗಳನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕಾಗಿದೆ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಡಾಕ್ಟರ್ ಮಂಜುನಾಥ್ ಅಂಗಡಿ ಅವರೇ, ಈಗ ನಿಮ್ಮ ನರ್ಸರಿ ಚಟುವಟಿಕೆಗಳ ಬಗ್ಗೆ ಒಂಚೂರು ಹೇಳಿ. ಈ ಬೆಳೆಗಳನ್ನು ನಮ್ಮ ಇಲಾಖಾ ನರ್ಸರಿಗಳಲ್ಲಿ ಸಸಿಗಳನ್ನು ರೈತ ಬಾಂಧವರು ಪಡ್ಕೋಬಹುದು. ತೆಂಗಾಗಿರ್ಬೋದು, ಅರಸೀಕೆರೆ ಟಾಲ್ ಅಂತ ಹೇಳ್ತೀವಿ, ಅಥವಾ ತೀರ್ಥಹಳ್ಳಿ ಲೋಕಲ್ ತಳಿಯಾದಂಥ ಅಡಿಕೆದಾಗಿರ್ಬೋದು, ನಮ್ಮ ನರ್ಸರಿಗಳಲ್ಲಿ, ತೋಟಗಾರಿಕೆ ಇಲಾಖಾ ನರ್ಸರಿಗಳಲ್ಲಿ ರೈತರು ಪಡ್ಕೋಬೋದು. ಕಳೆದ ವರ್ಷ ಉಚಿತವಾಗಿ ಕೊಟ್ರಿ. ಕಳೆದ ವರ್ಷ ಇಲಾಖೆ ಸ್ಕೀಮ್ಗಳಲ್ಲಿ ಅಂದರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಆಗಿರ್ಬೋದು, ಅಂಥ ಯೋಜನೆಗಳಲ್ಲಿ ನಾವು ಈ ಸವಲತ್ತುಗಳನ್ನು, ಸಹಾಯಧನದ ಸವಲತ್ತುಗಳನ್ನು ಪ್ರೋತ್ಸಾಹಿಸಲಿಕ್ಕೆ ಈಗಲೂ ಕೂಡ ನಾವು ಇಲಾಖೆ ಯೋಜನೆಗಳ ಮೂಲಕ ಕೊಡ್ತಾ ಇದ್ದೀವಿ. ಸೊ ಅದನ್ನು ರೈತ ಬಾಂಧವರು ಉಪಯೋಗಿಸ್ಕೋಬೇಕು. ಜೊತೆಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರು, ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತ ಬಾಂಧವರು ಏನಿದ್ದಾರೆ, ಈ ಬೆಳೆಗಳನ್ನು ಬೆಳೆದಲ್ಲೇ ಆದಲ್ಲಿ ಪ್ರೋತ್ಸಾಹನ ಉಪಯೋಗಿಸ್ಕೋಬೇಕಂತ ನಾನು ಮನವಿ ಮಾಡ್ಕೋತೀನಿ. ಜೊತೆಗೆ ನೀರಿನ ನಿರ್ವಹಣೆ ಏನಂತ ಹೇಳ್ತೀವಿ, ಈ ಬೆಳೆಗಳಲ್ಲಿ ಹನಿ ನೀರಾವರಿ ಮೂಲಕನೂ ನಾವು ಮಾಡ್ಕೋಬಹುದು. ಹನಿ ನೀರಾವರಿಗೆ ನಮ್ಮ ಇಲಾಖೆ ವತಿಯಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಮತ್ತು ಇತರೆ ರೈತರಿಗೆ 5 ಎಕರೆವರೆಗೂ ಕೂಡ 90% ಸಹಾಯಧನ ಸಿಗುತ್ತೆ. 5 ಎಕರೆ ಅಂದರೆ 2 ಹೆಕ್ಟೇರ್ ಮೇಲೆ ಇದ್ದಂಥ ಪರಿಸ್ಥಿತಿಯಲ್ಲಿ 45% ಸಬ್ಸಿಡಿ ನಮ್ಮ ಇಲಾಖೆಯಿಂದ ಸಿಗುತ್ತೆ. ಸೊ ಆದ್ದರಿಂದ ಹನಿ ನೀರಾವರಿ ಪದ್ಧತಿಗಳನ್ನ ಅನುಸರಿಸ್ಕೊಂಡು ಸೂಕ್ಷ್ಮ ಪೋಷಕಾಂಶಗಳಾಗಿರ್ಬೋದು, ಮುಖ್ಯ ಪೋಷಕಾಂಶಗಳಾಗಿರ್ಬೋದು, ಅವನ್ನ ಬಳಸ್ಕೊಂಡು ರೋಗ ನಿಯಂತ್ರಣ ಮತ್ತು ಕೀಟ ನಿಯಂತ್ರಣ ಮಾಡಿಕೊಂಡು ಚೆನ್ನಾಗಿ ಬೆಳೆದಿದ್ದೇ ಆದಲ್ಲಿ ಇಳುವರಿ ಚೆನ್ನಾಗಿ ಪಡಿಬಹುದು. ಮಂಜುನಾಥ್ ಅಂಗಡಿ ಅವರೇ, ಈ ಸಸಿಗಳು ಹೇಳಿದ್ರಲ್ಲ, ನಿಮ್ಮ ನರ್ಸರಿಗಳು ಅಂತಂದರೆ ಎಲ್ಲ ನರ್ಸರಿಗಳಲ್ಲೂ ಇರುತ್ತಾ? ನಮ್ಮ ಇಲಾಖಾ ನರ್ಸರಿಗಳು ಇದೆ. ಕುಕ್ಕರಳ್ಳಿ ತೋಟಗಾರಿಕೆ ಕ್ಷೇತ್ರ ಅಂತಿದೆ, ಯಲಚನಹಳ್ಳಿ ತೋಟಗಾರಿಕೆ ಕ್ಷೇತ್ರ ಅಂತಿದೆ, ರಂಗಸಮುದ್ರ ತೋಟಗಾರಿಕೆ ಕ್ಷೇತ್ರ ಅಂತಿದೆ, ಆಯ್ದ ಒಂದು ಕ್ಷೇತ್ರಗಳಲ್ಲಿ ವಾರಂಚಿ ತೋಟಗಾರಿಕೆ ಕ್ಷೇತ್ರ ಅಂತಿದೆ. ಇಂಥಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ಸಸಿಗಳು ಲಭ್ಯ ಇದೆ. ಬೇಡಿಕೆ ಅನುಸಾರ ನಾವು ಬೇರೆ ಎಲ್ಲ ನಮ್ಮ ಜಿಲ್ಲೆಯ ಯಾವ ರೈತರು ಬಂದ್ರೂ ಕೂಡ, ಜಿಲ್ಲೆಯ ರೈತರು ಬಂದ್ರೂ ಕೂಡ ನಾವು ಅದನ್ನು ಒದಗಿಸಲಿಕ್ಕೆ ಕ್ರಮ ವಹಿಸ್ತೀವಿ. ಈ ಬಾರಿ ದರ ಏನು ನಿಗದಿ ಮಾಡಿದ್ದೀರಿ ಸರ್? ಈ ಬಾರಿ ಅಡಿಕೆಗಾದರೆ 25 ರೂಪಾಯಿ ಇದೆ ಸಸಿಗೆ, ತೆಂಗಿಗಾದರೆ 75 ರೂಪಾಯಿ ಇದೆ. ಸೊ ಇದನ್ನು ನಮ್ಮ ಯೋಜನೆಗಳ ಮೂಲಕ, ನರೇಗಾ ಯೋಜನೆಗಳ ಮೂಲಕನೂ ಕೂಡ ನಾವು ರೈತರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಸೊ ಅವರಿಗೆ ಅದನ್ನು ನಾಟಿ ಮಾಡಲಿಕ್ಕೆ ಆಗಿರ್ಬೋದು, ಗೊಬ್ಬರಕ್ಕಾಗಿರ್ಬೋದು, ಸಸಿಗಾಗಿರ್ಬೋದು, ನಾವು ಅದನ್ನು ಇಲಾಖೆ ಯೋಜನೆಗಳ ಮೂಲಕನೂ ಕೂಡ ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ. ಜೊತೆಗೆ ಒಳಗಡೆಗೆ ಉಳುಮೆ ಮಾಡುವಂಥ ಯಂತ್ರೋಪಕರಣಗಳಾಗಿರ್ಬೋದು, ಟಿಲ್ಲರ್ ಆಗಿರ್ಬೋದು, ಸ್ಪ್ರೇಯರ್ಸ್ ಆಗಿರ್ಬೋದು, ಅವನು ಕೂಡ ಇಲಾಖೆಯ ಸಹಾಯಧನ ರೂಪದಲ್ಲಿ ತಗೋಬೋದು ರೈತರು. ಈ ನರೇಗಾ ಮೂಲಕ ಈ ಯೋಜನೆ ಲಾಭ ಪಡ್ಕೊಳ್ಳೋದು ಹೇಗೆ? ನರೇಗಾ ಯೋಜನೆ ಒಂದು ಅತ್ಯುತ್ತಮವಾದಂಥ ಯೋಜನೆ ಇದೆ. ಸೊ ಅದರಲ್ಲಿ ನಮ್ಮ ಸಣ್ಣ ರೈತರು, ಅತಿ ಸಣ್ಣ ರೈತರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತ ಬಾಂಧವರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಉಪಯೋಗಿಸ್ಕೋಬೋದು. ಈ ಯೋಜನೆಯ ಅನುಕೂಲ ಉಪಯೋಗಿಸ್ಕೋಬೋದು. ಅವರು ನಮ್ಮ ಇಲಾಖೆಯಲ್ಲಿ ಬಂದು ಅವರ ಬೇಡಿಕೆ ಕೊಟ್ಟಾಗ ನಾವು ಅದನ್ನು ಕ್ರಿಯಾ ಯೋಜನೆ ಮಾಡಿ ಅದಕ್ಕೆ ಅನುಮೋದನೆ ಪಡೆದುಕೊಂಡು ಇಲಾಖೆ ಮೂಲಕ ಅನುಷ್ಠಾನ ಮಾಡ್ತೀವಿ ನಾವು. ಅದರಲ್ಲಿ ಕೂಲಿ ವೆಚ್ಚ ಬೇರೆ ಇರುತ್ತೆ, ಸಾಮಗ್ರಿ ವೆಚ್ಚ ಬೇರೆ ಇರುತ್ತೆ. ಸೊ ಕೂಲಿ ಮತ್ತು ಸಾಮಗ್ರಿ ವೆಚ್ಚನೂ ಕೂಡ ನಾವು ರೈತ ಬಾಂಧವರಿಗೆ ಒದಗಿಸುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಹೈಬ್ರಿಡ್ ತೆಂಗಿನ ಬಗ್ಗೆ ಹೇಳಿ ಸರ್. ಹೈಬ್ರಿಡ್ ತೆಂಗಿನ ಮರಗಳು ನಾವು ಹೇಳೋದಾದರೆ T*D ಅಂತ ಬರುತ್ತೆ, D*T ಅಂತ ಬರುತ್ತೆ. ಅದು ನಮ್ಮ ಇಲಾಖೆ ಕ್ಷೇತ್ರವಾದಂಥ KRS ತೋಟಗಾರಿಕೆ ಕ್ಷೇತ್ರದಲ್ಲಿ, ಮತ್ತು ಲೋಕಸರ CDBಯ ಲೋಕಸರ ತೋಟಗಾರಿಕೆ ಕ್ಷೇತ್ರ ಇದೆ ಮಂಡ್ಯದಲ್ಲಿ, ಅಲ್ಲಿಯೂ ಕೂಡ ಅವರಿಗೆ ಲಭ್ಯವಿರ್ತದೆ. ಅವನ್ನೂ ಕೂಡ ರೈತ ಬಾಂಧವರು ಹಾಕೋಬಹುದು. ಹೆಚ್ಚಾಗಿ ಇತ್ತೀಚಿನ ಒಂದು ಇದನ್ನು ನೋಡಿದಾಗ ತಳಿಗಳ ಆಯ್ಕೆ ರೈತ ಬಾಂಧವರಲ್ಲಿ ಮನದಲ್ಲಿ ಏನಿದೆ ಅಂದರೆ, ಎತ್ತರ ತಳಿಗಳಾದರೆ
ಹೆಚ್ಚಿಗೆ ಕಾಲ ಬರ್ತದೆ ಅಂತ ಒಂದು ಕ್ರಮ ಇದೆ. ಅದು ಖಂಡಿತವಾಗ್ಲೂ ನಿಜವಾಗ್ಲೂ ಹೌದು. ಹೈಬ್ರಿಡ್ ತಳಿಗಳ ಆಯುಸ್ಸು ಕಡಿಮೆ ಇರುತ್ತೆ, ನಾಟಿ ತಳಿಗಳ ಒಂದು ಆಯುಸ್ಸು ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಅವಶ್ಯಕತೆಗೆ ಅನುಗುಣವಾಗಿ ನಮಗೆ 30-40 ವರ್ಷನೇ ಸಾಕು ಅನ್ನುವಂಥ ಪರಿಸ್ಥಿತಿ ಇದ್ದಲ್ಲಿ ಹೈಬ್ರಿಡ್ಗೆ ಹೋಗ್ಬೋದು. 50-60 ವರ್ಷದ ಮೇಲೇನೂ ಇರಲಿ ಅನ್ನುವಂಥ ಒಂದು ಯೋಜನೆ ಇದ್ದರೆ ನಾಟಿ ತಳಿಗಳಿಗೆ ಆಯ್ಕೆ ಮಾಡ್ಕೋಬೋದು. ತೆಂಗಿನ ತೋಟದ ಪುನಶ್ಚೇತನ ಅನ್ನುವಂತಹ ಯೋಜನೆಯೂ ತಮ್ಮ ಇಲಾಖೆಯಲ್ಲಿ ಅನುಷ್ಠಾನ ಆಗ್ತಿತ್ತು, ಈಗಲೂ ಇದೆಯಾ ಸರ್? ತೆಂಗಿನ ತೋಟಗಳಲ್ಲಿ ಪ್ರಮುಖವಾದಂಥ ಯೋಜನೆಗಳೆಂದರೆ ಅವುಗಳಿಗೆ ಪುನಶ್ಚೇತನ ಕಾರ್ಯಕ್ರಮ ಒಂದು, ಜೊತೆಗೆ ಪ್ರಾತ್ಯಕ್ಷಿಕೆ ಮೂಲಕ ಇಳುವರಿನ ಹೆಚ್ಚಿಗೆ ಮಾಡುವಂಥ ಯೋಜನೆಗಳು 2 ಯೋಜನೆಗಳಿದೆ. ಸೊ ಅದರಲ್ಲಿ ನಾವು 1 ಹೆಕ್ಟೇರ್ ಪ್ರದೇಶಕ್ಕೆ 17,500 ರೂಪಾಯಿ ಏನು ಸಹಾಯಧನದ ಮೊತ್ತ ಇದೆ, ಅದಕ್ಕೆ ಬೇಕಾದಂಥ ಪರಿಕರಗಳನ್ನು ರೈತರಿಗೆ ಒದಗಿಸ್ತೀವಿ. ಅದರಲ್ಲಿ ಹಸಿರೆಲೆ ಬಿತ್ತನೆ ಬೀಜ ಆಗಿರ್ಬೋದು, ಹಸಿರೆಲೆ ಬೀಜ, ದೈಂಚ ಆಗಿರ್ಬೋದು, ಸೆಣಬಾಗಿರ್ಬೋದು, ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಷ್ ಆಗಿರ್ಬೋದು, ಬೇವಿನ ಹಿಂಡಿ ಆಗಿರ್ಬೋದು, ಟ್ರೈಕೋಡರ್ಮ ಆಗಿರ್ಬೋದು, ಆಮೇಲೆ ಅದರಲ್ಲಿ ಬರ್ತಕ್ಕಂಥ ಕಾಂಡ ಸೊರಗು ರೋಗ ಹಾಗೂ ಅಣಬೆ ರೋಗಕ್ಕೆ ಬೇಕಾದಂಥ ಔಷಧಿಗಳಾಗಿರ್ಬೋದು. ಹೀಗೆ ಇಷ್ಟೆಲ್ಲ ಪೋಷಕಾಂಶಗಳನ್ನು 1 ಹೆಕ್ಟೇರ್ ಪ್ರದೇಶಕ್ಕೆ ನಾವು ರೈತ ಬಾಂಧವರಿಗೆ ನೀಡುವಂಥ ಒಂದು ಯೋಜನೆ ನಮ್ಮಲ್ಲಿದೆ. ಅದನ್ನು ಕೂಡ ರೈತ ಬಾಂಧವರು ಅದರ ಪ್ರಯೋಜನ ಪಡ್ಕೋಬಹುದು. ತೆಂಗಿನ ತೋಟದ ಪುನಶ್ಚೇತನ ಯೋಜನೆ ಲಾಭನೂ ಪಡ್ಕೋಬಹುದು ರೈತರು ಅಲ್ವಾ? ಹೌದು. ಸಾಮಾನ್ಯವಾಗಿ ಈ ಬೆಳೆಗಳನ್ನು ಬೆಳೆದಿರೋವಂಥವ್ರು ಕೇಳೋವಂಥ ಪ್ರಶ್ನೆ ಒಂದೇ, ಇದ್ರ ಒಳಗಡೆ ಏನು ಬೆಳಿಬೋದು? ಮುಖ್ಯವಾದಂಥ ಬೆಳೆ ತೆಂಗು ಆದಲ್ಲಿ ಒಳಗಡೆ ಹಲವಾರು ಬೆಳೆಗಳನ್ನು ಬೆಳೆದಂಥ ರೈತರು, ಅದರಲ್ಲಿ ಲಾಭ ಪಡೆದಂಥ ರೈತರು ಸಾಮಾನ್ಯವಾಗಿ ಬಹಳಷ್ಟು ಜನ ರೈತರಿದ್ದಾರೆ. ಸೊ ಅಂಥ ತೋಟಗಳಿಗೆ ರೈತ ಬಾಂಧವರು ಒಂದು ಸಲ ಭೇಟಿ ಕೊಡೋದು ಒಳ್ಳೆಯದು. ಫಸ್ಟು ಒಳಗಡೆ ಹಾಕುವಂಥ ಬೆಳೆಗಳನ್ನು ಆಯ್ಕೆ ಮಾಡೋ ಪದ್ಧತಿ ಆದಲ್ಲಿ ನಾವು ಸಾಮಾನ್ಯವಾಗಿ ನೋಡೋದಾದರೆ ಒಳಗಡೆ ತೆಂಗಿನ ತೋಟದಲ್ಲಿ ಅರಿಶಿನ ಹಾಕೋಬೋದು, ಕೋಕೋ ಅಂತ ಬರುತ್ತೆ, ಕೋಕೋ ಬೆಳೆ ಅಂತ ಬರುತ್ತೆ, ಕೋಕೋ ಬೆಳೆ ಹಾಕೋಬೋದು. ಜಾಯಿಕಾಯಿ, ಇತ್ತೀಚೆಗೆ ಜಾಯಿಕಾಯಿ ಒಳಗಡೆ ಹಾಕೋದ್ರಿಂದ ಚೆನ್ನಾಗಿ ಇಳುವರಿ ಬರುತ್ತೆ, ಜಾಯಿಕಾಯಿ ಹಾಕ್ಬೋದು. ಸೊ ಹೀಗೆ ಹಲವಾರು ಬೆಳೆಗಳಿದ್ದಾವೆ. ನಿಂಬೆ ಬೆಳೆನೂ ಹಾಕ್ಕೋಬಹುದು ಒಳಗಡೆಗೆ. ಸೊ ಈ ಬೆಳೆಗಳು ಪರ್ಯಾಯ ಬೆಳೆಗಳಾಗುತ್ತೆ. ಅವು ಮುಖ್ಯ ಬೆಳೆ ಇದಾದರೆ ಪರ್ಯಾಯ ಬೆಳೆ ಇದಾಗುತ್ತೆ. ಸೊ ಆವಾಗ ಅಂತರ ಬೆಳೆ ಮೂಲಕ ನೀರಿನ ಒದಗಿಸೋದಾಗಲಿ, ಪೋಷಕಾಂಶ ಒದಗಿಸೋದಾಗಲಿ ಮಾಡಿದಲ್ಲಿ ಮುಖ್ಯ ಬೆಳೆನೂ ಅನುಕೂಲ ಆಗುತ್ತೆ, ಅದರ ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ಸೊ ಮುಖ್ಯ ಬೆಳೆಯ ಒಂದು ಲಾಭ ಒಂದು ಕಡೆಗಾದರೆ ಪರ್ಯಾಯ ಬೆಳೆ ಲಾಭ ಇನ್ನೊಂದು ಇಂಟರ್ ಕ್ರಾಪ್ ಅಂತ ಹೇಳ್ತೀವಿ, ಅಂತರ ಬೆಳೆ. ಅದರಲ್ಲೂ ಕೂಡ ತಗೊಂಡಲ್ಲಿ ನಾವು ಬಹುಮಹಡಿ ಕೃಷಿ ಪದ್ಧತಿ ಅಂತ ಹೇಳ್ತೀವಿ, ಮಲ್ಟಿ ಸ್ಟೋರಿಡ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಅದನ್ನು ಮಾಡಿದಲ್ಲಿ ಅವರಿಗೆ ಯಥೇಚ್ಛವಾಗಿ ಇಳುವರಿ ಬರುತ್ತೆ, ಆದಾಯನೂ ಬರುವಂಥ ಒಂದು ಬೆಳೆಗಳಾಗಿರುತ್ತೆ. ಅಡಿಕೆ ಒಳಗಡೆ ಏನು ಸಜೆಸ್ಟ್ ಮಾಡ್ತೀರಿ? ಅಡಿಕೆ ಒಳಗೆ ಮುಖ್ಯವಾಗಿ ನಮ್ಮಲ್ಲಿ ಇತ್ತೀಚಿನ ಒಂದು ರೈತರ ಒಂದು ಕ್ರಮ ನೋಡಿಕೊಂಡ್ರೆ ಕಾಳುಮೆಣಸು ಕೂಡ ಹಾಕ್ತಾರೆ. ಎತ್ತರವಾದಂಥ ಗಿಡಗಳಿದ್ದಲ್ಲಿ ಕಾಳುಮೆಣಸು ಕೂಡ ಬೆಳೆದಿದ್ದಾರೆ. ಕೆಲವೊಂದು ಭಾಗದಲ್ಲಿ ಏಲಕ್ಕಿನೂ ಕೂಡ ಒಳಗಡೆ ಹಾಕಿದ್ದಾರೆ, ಹಾಕ್ಬೋದು. ಬಟ್ ಏನಂದರೆ ಅದಕ್ಕೆ ಬೇಕಾದಂಥ ಕ್ರಮಗಳನ್ನು, ಬೇಸಾಯ ಕ್ರಮಗಳನ್ನು ಅಂತರ ಬೆಳೆಗೇನೂ ಮಾಡಬೇಕಾಗತ್ತೆ, ಮುಖ್ಯ ಬೆಳೆಗೇನೂ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ನಾಟಿ ಮಾಡತಕ್ಕಂಥ ತೋಟಗಳಲ್ಲಿ ಒಂದು 3-4 ವರ್ಷದಿಂದ ಒಳಗಡೆ ಇರತಕ್ಕಂಥ ತೋಟಗಳಲ್ಲಿ ಬಾಳೆನೂ ಹಾಕೋಬೋದು. ಬಾಳೆನೂ ಕೂಡ ಮುಖ್ಯವಾದಂಥ ಬೆಳೆ. ಸೊ ಅವರಿಗೆ 4 ವರ್ಷ ಇಳುವರಿ ಬರಲ್ಲ ಇದರಲ್ಲಿ, ಅಡಿಕೆಯಲ್ಲಿ ಆದರೆ. ತೆಂಗಿನಲ್ಲಾದರೆ 7 ವರ್ಷದಲ್ಲಿ ಇಳುವರಿ ಬರಲ್ಲ. ಸೊ ಹಾಗಾಗಿ ಈ ಅಂತರ ಬೆಳೆಗಳನ್ನು ಬೆಳ್ಕೊಳ್ಳೋದ್ರಿಂದ ಅವರು ಈ 4 ವರ್ಷದ ಅನುಕೂಲ ಅಡಿಕೆಯಲ್ಲಿ, 7 ವರ್ಷದ ಅನುಕೂಲ ಲಾಭನ ಬೇರೆ ಬೆಳೆಗಳಲ್ಲಿ ತಗೊಳ್ಳುವಂಥ ಪರಿಸ್ಥಿತಿ ಇದೆ. ಇಂಥ ಬೆಳೆಗಳನ್ನ ಅನುಸರಿಸಿದರೆ ಅವ್ರಿಗೆ ಆದಾಯನೂ ಕೂಡ ಬರುತ್ತೆ. ಈ ತೆಂಗಿನ ತೋಟದ ಒಳಗಡೆ ಬೆಳೆಗಳನ್ನು, ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳನ್ನೇ ಬೆಳಿತೀನಿ ಅಂತ ಆದರೆ ಅವ್ರಿಗೇನಾದರೂ ನಿಮ್ಮ ಇಲಾಖೆಯಿಂದ ಉತ್ತೇಜನ ಇದೆಯಾ? ಈಗ ಅಂತರ ಬೆಳೆ ಅಂದರೆ, ಈಗ ಎಕ್ಸಾಂಪಲ್ ನಾನು ಹೇಳೋದು, ನಾವು ತೆಂಗಿನಲ್ಲಿ ಪ್ರಾತ್ಯಕ್ಷಿಕೆ ಏನು ಮಾಡ್ಕೋತೀವಿ, ಅದರಲ್ಲಿ ಅಂತರ ಬೆಳೆಯಾಗಿಯೂ ಕೂಡ ನಾವು ಈ ಹಸಿರೆಲೆ ಗೊಬ್ಬರದ ಬೀಜ ಆಗಿರ್ಬೋದು ಅಥವಾ ಬಾಳೆ ಆಗಿರ್ಬೋದು ಅಂಥವೆಲ್ಲ ಹಾಕ್ಕೊಂಡಾಗ ನಾವು ಈ ಸಹಾಯಧನ ರೂಪದಲ್ಲೇ ಅದರ ಜೊತೆಗೇ ಸೇರಿಸೇ ಕೊಟ್ಟಿರ್ತೀವಿ ನಾವು. ಜೊತೆಗೆ ಅವರು ಹನಿ ನೀರಾವರಿ ಪದ್ಧತಿನ ಅನುಸರಿಸ್ಕೊಂಡ್ರೆ 2 ಬೆಳೆಗಳಿಗೂ ಅನುಕೂಲ ಆಗುತ್ತೆ. ತರಕಾರಿ ಹಾಕೋಬೋದು, ಅಂದರೆ ಪ್ರಾರಂಭಿಕ ಹಂತಗಳಲ್ಲಿ ತರಕಾರಿಗಳನ್ನು ಹಾಕೋಬೋದು. ಸೊ ಆವಾಗ ಅವರಿಗೆ ಹನಿ ನೀರಾವರಿ ಪದ್ಧತಿ ಆಗಿರ್ಬೋದು, ಅದರ ಲಾಭನೂ ಅನುಕೂಲ ಆಗುತ್ತೆ. ಜೊತೆಗೆ ಮುಖ್ಯ ಬೆಳೆ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತೊಗೊಂಡಿರ್ತಾರೆ, ಅದನ್ನು ಕೂಡ ಒಗ್ಗೂಡಿಸುವಿಕೆ ಕಾರ್ಯಕ್ರಮ ಮಾಡಿಕೊಂಡು ಹನಿ ನೀರಾವರಿ ಪದ್ಧತಿಗೆ ಬೇರೆಯಾಗಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬೇರೆಯಾಗಿ 2 ರೀತಿಯೂ ಅನುಕೂಲನ ಪಡ್ಕೋಬಹುದು ರೈತರು. ಹೀಗಾಗಿ ರೈತರು ಪದ್ಧತಿಗಳನ್ನ ಅನುಸರಿಸಬೇಕಾದ್ರೆ ಸಮಗ್ರವಾಗಿ ಯೋಚನೆ ಮಾಡಿ ಅನುಸರಿಸಿದಲ್ಲಿ ಆದಷ್ಟು ರಾಸಾಯನಿಕ ಗೊಬ್ಬರಗಳಾಗಲಿ, ಕೀಟನಾಶಕಗಳಾಗಲಿ, ರೋಗನಾಶಕಗಳಾಗಲಿ ಅವನ್ನು ಕಡಿಮೆ ಬಳಸಿ
ಸಾಂಪ್ರದಾಯಿಕ ಪದ್ಧತಿಗಳು ನಮ್ಮ ಅಡಿಕೆಯಲ್ಲಾಗಲಿ ತೆಂಗಲ್ಲಾಗಲಿ ಸಾವಯವ ಗೊಬ್ಬರ ಹೊದಿಕೆ ಆಗಿರ್ಬೋದು, ಸಾವಯವ ಗೊಬ್ಬರಗಳಾಗಿರ್ಬೋದು, ಸಾವಯವ ಕೀಟನಾಶಕಗಳಾಗಿರ್ಬೋದು, ಸಾವಯವ ರೀತಿಯಾದಂಥ ಒಂದು ಸಸ್ಯ ಪ್ರಚೋದಕಗಳಾಗಿರ್ಬೋದು, ಅವನ್ನೆಲ್ಲ ಬಳಸಿ ಮಾಡದಲ್ಲಿ ಕ್ರಮೇಣವಾಗಿ ರಾಸಾಯನಿಕ ಗೊಬ್ಬರಗಳನ್ನು, ರಾಸಾಯನಿಕ ಕೀಟನಾಶಕಗಳನ್ನು, ರೋಗನಾಶಕಗಳನ್ನು ಕಡಿಮೆ ಮಾಡಿಕೊಂಡು ಬಂದಲ್ಲಿ ಸಾವಯವ ಪದ್ಧತಿಯಲ್ಲಿ ಬೆಳೆದಲ್ಲಿ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭವನ್ನು ಪಡಿಬಹುದು. ಭಾಳ ಜನ ಕೇಳೋದು ತೆಂಗೊಳಗಡೆ ಅಡಿಕೆ ಬೆಳಿಬೋದಾ ಅಂತ. ತೆಂಗಲ್ಲಿ ಬೆಳಿಬಹುದು, ಅದೇನು ತೊಂದರೆ ಆಗಲ್ಲ. ಆದರೆ ಇಳುವರಿ ಬರ್ತಕ್ಕಂಥ ತೋಟಗಳಲ್ಲಿ ಅಡಿಕೆನ ಹಾಕೋಬೋದು. ಅಡಿಕೆ ತೆಂಗು ಒಟ್ಟಿಗೆ ನಾಟಿ ಮಾಡೋಕ್ಕಾಗಲ್ಲ, ಅಥವಾ ಜೊತೆಯಾಗಿ ಪ್ಲ್ಯಾಂಟಿಂಗ್ ಮಾಡ್ತೀನಿ ನಾನು ಅನ್ನುವಂಥ ಸಂದರ್ಭನೂ ಕೂಡ ಇದರಲ್ಲಿ ಉದ್ಭವಿಸಲ್ಲ. ಸಾಮಾನ್ಯವಾಗಿ 2 ತೆಂಗಿನ ಗಿಡದ ಮಧ್ಯೆ ಇರತಕ್ಕಂಥ ಏನು ಒಂದು ಖಾಲಿ ಜಾಗ ಇರುತ್ತೆ, ಅದರಲ್ಲಿ 2 ಸಾಲು ಹಾಕ್ಕೊಂಡು ಅಡಿಕೆನ ಬೆಳ್ಕೊಂಡ್ರೆ ಉತ್ತಮ. ಪೂರ್ತಿಯಾಗಿ ಹಾಕದಲ್ಲಿ ಅವಳಿಗೆ ಗಾಳಿ ಬೆಳಕು, ಸೂರ್ಯನ ಬೆಳಕು, ಗಾಳಿ ಅದು ಯಥೇಚ್ಛವಾಗಿ ಎಲ್ಲ ಗಿಡಗಳಿಗೂ ಒದಗಬೇಕು. ಆವಾಗಲೇ ಪತ್ರ ಹರಿತು ಬೆಳೆಗಳಲ್ಲಿ ಬಂದು ಇಳುವರಿ ಹೆಚ್ಚಿಗೆ ಮಾಡುವಂಥ ಒಂದು ನೈಸರ್ಗಿಕ ಕ್ರಿಯೆ ಇದೆ, ಅದು ಸರಿಯಾಗಿ ಆಗುತ್ತೆ. ನೆರಳು ಜಾಸ್ತಿ ಕಟ್ಕೊಂಡ್ರೆ ಗಿಡಗಳು ಚೆನ್ನಾಗಿರ್ತದೆ, ಇಳುವರಿ ಕಡಿಮೆ ಆಗುತ್ತೆ. ಮಂಜುನಾಥ್ ಅಂಗಡಿ ಅವರೇ, ಈಗ ತೆಂಗು ಅಭಿವೃದ್ಧಿ ಮಂಡಳಿನವರು ತೆಂಗು ಬೆಳೆಗಾರರದ್ದು ಸಹಕಾರ ಸಂಘ ಅಥವಾ ಸಂಘಟನೆಗಳನ್ನು ಮಾಡ್ತಾಯಿದ್ರು. ನೀವು ಇಲಾಖೆಯಿಂದಲೂ ಕೂಡ ಈ ಗುಂಪು ಚಟುವಟಿಕೆಗಳನ್ನು ಪ್ರೋತ್ಸಾಹಿಸ್ತಾ ಇದ್ರಿ. ಮತ್ತು ಈಗ ರೈತ ಉತ್ಪಾದಕ ಸಂಸ್ಥೆಗಳು ಅಂತ ಬರ್ತಾ ಇರೋದ್ರಿಂದ ಈ ತೆಂಗು ಅಡಿಕೆಗೆ ಏನಾದರೂ ವಿಶೇಷವಾದಂತಹ ಒತ್ತನ್ನು ಈ ಮೂಲಕ ನೀಡ್ತಾ ಇದ್ದೀರಾ? ಮತ್ತು ನಿಮ್ಮಲ್ಲೇ ಬರುವಂತಹ ಯೋಜನೆಗಳೇನಿದೆ, ನಂತರದ ಯೋಜನೆಗಳು, ಮೌಲ್ಯವರ್ಧನೆ, ಮಾರಾಟ? ಖಂಡಿತವಾಗಲೂ ಈ ನಿಟ್ಟಿನಲ್ಲಿ ರೈತರು ಒಗ್ಗೂಡಬೇಕಾಗುತ್ತೆ. ರೈತ ಉತ್ಪಾದಕ ಸಂಸ್ಥೆಗಳು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇದ್ದಾವೆ. ಸೊ ರೈತ ಉತ್ಪಾದಕ ಸಂಸ್ಥೆಗಳ ಜೊತೆಗೆ ಇವರು ಕೂಡ ಒಬ್ಬ ಸದಸ್ಯರಾಗಿ ನೋಂದಾವಣೆ ಮಾಡಿಕೊಂಡಲ್ಲಿ, ತೆಂಗಿಗೆ ಅಂತಲೇ ಇದೆಯಾ? ತೆಂಗಿಗೆ ಅಂತೇನಿಲ್ಲ, ತೆಂಗಿಗೆ ಅಂತೆ ಸಪ್ರೇಟಾಗಿ ನಾವು ಮಾಡಿಲ್ಲ. ರೈತ ಉತ್ಪಾದಕ ಸಂಸ್ಥೆ ಅಂದರೆ ಯಾವ ಬೆಳೆಗಾರರಾದರೂ ಕೂಡ ಅದಕ್ಕೆ ಬಂದು ಸದಸ್ಯರಾಗ್ಬೋದು. ಸದಸ್ಯರ ಆಗಬೇಕು. ಬೆಳೆಯ ವೈಸ್ ನಾವು ರೈತ ಉತ್ಪಾದಕ ಸಂಸ್ಥೆ ಮಾಡೋ ಬದಲು ರೈತ ಉತ್ಪಾದಕ ಸಂಸ್ಥೆ ಎಲ್ಲ ಬೆಳೆಗಾದರೆ, ಯಾಕಂದರೆ ಎಲ್ಲ ಬೆಳೆ ಬೆಳೆಯುವಂಥ ರೈತರು ಇರ್ತಾರೆ ನಮ್ಮಲ್ಲಿ. ಸೊ ಎಲ್ಲರಿಗೂ ಅನುಕೂಲ ಆಗಬೇಕು. ಸೊ ಅವರು ಆ ಥರ ಆದಾಗ, ರೈತರ ಸಂಖ್ಯೆ ಆದಾಗ, ತೆಂಗು ಬೆಳೆ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಇನ್ಪುಟ್ ಬಿಸ್ನೆಸ್ ಅಂತ ಹೇಳ್ತೀವಿ ನಾವು. ಅವ್ರು ನೇರವಾಗಿ ರಸಗೊಬ್ಬರಗಳಾಗಿರ್ಬೋದು, ಅವ್ರಿಗೆ ಬೇಕಾದಂಥ ಪರಿಕರಗಳಾಗಿರ್ಬೋದು, ಅದಕ್ಕೆ ಬೇಕಾದಂಥ ನಮಗೆ ಉಳುಮೆ ಮಾಡುವಂಥ ಪರಿಕರಗಳಾಗಿರ್ಬೋದು, ಅವನ್ನೆಲ್ಲ ರೈತ ಉತ್ಪಾದಕ ಸಂಸ್ಥೆಯಿಂದನೇ ತಗೊಂಡು ಪಡ್ಕೋಬೋದು. ಸೊ ಆವಾಗ ಅವರಿಗೆ ಕಡಿಮೆ ಬೆಲೆಯಲ್ಲಿ ಆಗುತ್ತೆ. ಅಂದರೆ ಈಗ ರೈತ ಉತ್ಪಾದಕ ಸಂಸ್ಥೆನೇ ಒಂದು ಕಸ್ಟಮ್ ಹೈರಿಂಗ್ ಸೆಂಟ್ರಾಗಿ ಮಾಡ್ಕೋಬೋದು. ಅವರು ಬಾಡಿಗೆ ರೂಪದಲ್ಲಿ ಕೊಡ್ಬೋದು. ರಸಗೊಬ್ಬರಗಳಾಗಿದ್ದು, ಬಿತ್ತನೆ ಬೀಜ ಆಗಿರ್ಬೋದು, ರೈತ ಉತ್ಪಾದಕ ಸಂಸ್ಥೆಯಿಂದ ತಗೊಂಡಲ್ಲಿ ಅವ್ರಿಗೆ ಕಡಿಮೆ ಖರ್ಚಲ್ಲಿ ಸಿಗುತ್ತೆ. 1,000 ಜನ ರೈತರು ಒಟ್ಟಿಗೆ ತಗೊಳ್ಳೋದು, ಒಬ್ಬ ರೈತ ತಗೊಳ್ಳೋದ್ರಲ್ಲಿ ವ್ಯತ್ಯಾಸ ಇದೆ. ಅಲ್ಲೆಲ್ಲ ಸಾಗಾಣಿಕೆ ವೆಚ್ಚ ಸೇರುತ್ತೆ, ವೈಯಕ್ತಿಕ ವೆಚ್ಚ ಸೇರುತ್ತೆ, ಎಲ್ಲ ಸೇರುತ್ತೆ. ಗುಂಪಾಗಿ ತಗೊಂಡಾಗ ಒಟ್ಟಿಗೆ ತರಿಸಿದಾಗ ಅದು ಎಲ್ಲರ ಮೇಲೆ ಡಿವೈಡ್ ಆದಾಗ ಕಡಿಮೆ ಖರ್ಚಾಗುತ್ತೆ. ಸೊ ಹಾಗಾಗಿ ಇನ್ಪುಟ್ಸಲ್ಲೂ ಕೂಡ ರೈತ ಬಾಂಧವರು ವೆಚ್ಚಗಳನ್ನು ಕಡಿಮೆ ಮಾಡ್ಕೋಬೋದು. ಆದ್ದರಿಂದ ರೈತ ಉತ್ಪಾದಕ ಸಂಸ್ಥೆಗಳಿಂದ ಹಲವಾರು ತರಬೇತಿಗಳನ್ನು ನಾವು ಇಲಾಖೆ ಮೂಲಕ ಮಾಡ್ತೀವಿ. ಇಲಾಖೆಯಿಂದನೂ ಪ್ರೋತ್ಸಾಹನೂ ಮಾಡ್ತೀವಿ. ಅವರಿಗೆ ಮುಖ್ಯವಾಗಿ ಮೌಲ್ಯವರ್ಧನೆ ಮಾಡುವಂಥ ಒಂದು ಯೋಜನೆಗಳಿದ್ದಲ್ಲಿ ಅದಕ್ಕೆ ಪೂರ್ವಕವಾದಂಥ ಸಹಾಯಧನವನ್ನು ಕೂಡ ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂತಿದೆ, ಅದ್ರ ಮೂಲಕನ ಕೊಡ್ಬೋದು. PMFME ಅಂತ ಒಂದು ಸ್ಕೀಮ್ ಇದೆ, MSME ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲೂ ಕೂಡ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯಗಳನ್ನು ತಗೊಂಡು ಅದಕ್ಕೆ ಸಹಾಯಧನ ರೂಪದಲ್ಲಿ ಇಲಾಖೆಯಿಂದನೂ ತಗೊಂಡು ಕಡಿಮೆ ಒಂದು ಸಾಲದಲ್ಲಿ ಉತ್ತಮವಾದಂಥ ಮೌಲ್ಯವರ್ಧನೆ ಈ ಬೆಳೆಗಳಲ್ಲಿ ಮಾಡ್ಬೋದು. ಇತ್ತೀಚೆಗೆ ಒಬ್ಬ ರೈತರು ಈ ತೆಂಗಿನ ಹಾಲಿನಿಂದ ಐಸ್ ಕ್ರೀಮ್ ತಯಾರಿಕೆ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ನಾವು ಅವ್ರಿಗೂ ಕೂಡ. ಸೊ ಅವರು ಈಗ ಟ್ರಯಲ್ ಬೇಸಿಸ್ನಲ್ಲಿ ಮಾಡಿದ್ದಾರೆ. CFTRI ಮೂಲಕ ತಂತ್ರಜ್ಞಾನ ತಗೋಬೋದು. ಜೊತೆಗೆ ಬೇರೆ ಬೇರೆ ಕೇಂದ್ರದ ಒಂದು ಸಂಸ್ಥೆಗಳಿದ್ದಾವೆ, ಅದರಿಂದ ಅದರ ತಂತ್ರಜ್ಞಾನ ತಗೊಂಡು ಮೌಲ್ಯವರ್ಧನೆ ಮಾಡಬೇಕು. ಮಾಡ್ದಲ್ಲಿ ಅದಕ್ಕೆ ಬೇಕಾದಂಥ ಪ್ರೋತ್ಸಾಹವನ್ನು MSME ಆಗಿರ್ಬೋದು, PMFME ಆಗಿರ್ಬೋದು, ನಮ್ಮ ಇಲಾಖೆ ಮೂಲಕನೂ ಕೂಡ ಅವರಿಗೆ ಪ್ರೋತ್ಸಾಹ ಮತ್ತು ಉತ್ತೇಜನ ಕೊಡಲಿಕ್ಕೆ ನಾವು ಡೆಫಿನೆಟ್ ಆಗಿ ರೈತರ ಜೊತೆಗೆ ಇರ್ತೀವಿ. ತೆಂಗು ಅಭಿವೃದ್ಧಿ ಮಂಡಳಿದು ಬೇಕಾದಷ್ಟು ಯೋಜನೆಗಳಿದ್ದಾವೆ. ಹೌದು. ಈಗ ಆ ಯೋಜನೆಯ ಲಾಭವನ್ನು ಪಡ್ಕೊಂಡವ್ರಿಗೆ ನಿಮ್ಮ ಇಲಾಖೆಯಿಂದ ಏನೋ ನೆರವು ಸಿಗಲ್ವಾ, ಹೇಗೆ ಸರ್? ಈಗ ತೆಂಗು ಅಭಿವೃದ್ಧಿ ಮಂಡಳಿಯಿಂದನೂ ಡೈರೆಕ್ಟಾಗಿ ಅವರು ಕೂಡ ಪ್ರೋತ್ಸಾಹ ಮಾಡ್ತಾರೆ, ಇಲಾಖೆ ಮೂಲಕನೂ ಮಾಡ್ತಾರೆ. ಉದಾಹರಣೆ ಹೇಳಬೇಕಾದ್ರೆ, ಹೊಸ ತೋಟ ನಾಟಿ ಮಾಡಬೇಕಾದ್ರೆ CDB ಅಂದರೆ ತೆಂಗು ಅಭಿವೃದ್ಧಿ ಮಂಡಳಿಯಿಂದನೂ ಪ್ರೋತ್ಸಾಹ ದೊರೆಯುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮೂಲಕನೇ ಅವರಿಗೆ ಶಿಫಾರಸ್ಸಾಗುತ್ತೆ. ಹಾಗಿದ್ದಾಗ
CDB ಮೂಲಕ ತಗೊಂಡಲ್ಲಿ ನಮ್ಮ ಇಲಾಖೆ ಮೂಲಕ ತೊಗೊಳಕ್ಕಾಗಲ್ಲ, ನಮ್ಮ ಇಲಾಖೆ ಮೂಲಕ ತಗೊಂಡಲ್ಲಿ CDB ಮೂಲಕ ತೊಗೊಳಕ್ಕಾಗಲ್ಲ. ಯಾಕಂದರೆ ಈ ಯೋಜನೆ ಒಂದೇ, ಅದು CDB ಮೂಲಕನೇ ಅನುಷ್ಠಾನ ಆಗುವಂಥ ಯೋಜನೆ ಆಗಿರೋದ್ರಿಂದ ಒಂದು ಕಡೆ ಕೊಡ್ತೀವಿ ನಾವು ಸಹಾಯಧನ. ಸೊ ಆ ರೀತಿಯಾಗಿ ಬೇರೆ ಬೇರೆ ಯೋಜನೆಗಳು ನಮ್ಮ ಇಲಾಖೆ ಮೂಲಕ ಕೊಡುವಂಥ ನಿಟ್ಟಿನಲ್ಲಿದ್ದಾವೆ. ಆದ್ದರಿಂದ ರೈತ ಬಾಂಧವರು ಅದನ್ನು ಉಪಯೋಗಿಸ್ಕೋಬೇಕು. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ 90ರ ಸಂಭ್ರಮದಲ್ಲಿ ವಿಶೇಷ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ ತಿಂಗಳ 26ರಂದು ಗುರುವಾರ ಬೆಳಗ್ಗೆ 10 ಗಂಟೆಗೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಶಿವಾರ ಕಾಲೋನಿ ಪಕ್ಕದ ಬಿ ರಾಧಾಕೃಷ್ಣ ಹಾಗೂ ಬಿ ಸಂಧ್ಯಾರಾಣಿ ದಂಪತಿಗಳ ಸಂಧ್ಯಾಕೃಷ್ಣ ನ್ಯಾಚುರಲ್ ಫಾರಂ ತೋಟದಲ್ಲಿ. ನಾನು ರಾಧಾಕೃಷ್ಣ, ನಾನು ಸಂಧ್ಯಾರಾಣಿ. ನಮ್ಮ ತೋಟದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ಬನ್ನಿ. ಬನ್ನಿ ನನ್ನ ಗೆಳತಿಯರೇ, ಬನ್ನಿ ಬನ್ನಿ ನನ್ನವರೇ, ಹೊಸ ದಾರಿ ಕಾಣೋಣ, ಹೊಸ ಹಾಡು ಹಾಡೋಣ. ಈ ಬಾರಿಯ ಅತಿಥಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಡಿತೆರುವು ಗ್ರಾಮದ ಕೃಷಿಕ ದಂಪತಿ KV ರೆಡ್ಡಪ್ಪ ಹಾಗೂ KN ಅನುರಾಧ. ನಾಡ ಸೇವೆ ಮಾಡ ಬನ್ನಿ ರೈತ ಮಕ್ಕಳೇ, ಬನ್ನಿ ರೈತ ಮಕ್ಕಳೇ. ಸಮಗ್ರ ತೋಟಗಾರಿಕೆ ಕುರಿತ ತರಬೇತಿ ಈ ಬಾರಿಯ ವಿಶೇಷ. ಜನುಮ ಜನುಮಕ್ಕೂ ರೈತರಾಗಿಯೇ ಹುಟ್ಟುತ್ತ ಬಾಳೋಣ, ಮಣ್ಣಿನಲ್ಲಿಯೇ ಜೀವವನ್ನಿಟ್ಟು ಹಸಿವ ನೀಗುವ ನಾವು ಒಂದುಗೂಡುವ. ಬನ್ನಿ ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 26ರಂದು ಗುರುವಾರ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಶಿವಾರ ಕಾಲೋನಿ ಪಕ್ಕದ ಸಂಧ್ಯಾಕೃಷ್ಣ ಸಹಜ ಕೃಷಿ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಡಾಕ್ಟರ್ ಮಂಜುನಾಥ್ ಅಂಗಡಿ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ನೇರವಾಗಿ ಸಂಪರ್ಕನೂ ಮಾಡ್ಬೋದು. ಇಲಾಖೆಯ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ತಾಲೂಕಿನಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಂತಿರ್ತಾರೆ, ಅವ್ರನ್ನೂ ಸಂಪರ್ಕ ಮಾಡ್ಬೋದು. ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಏನಾದರೂ ಬೆಳೆಗಳಲ್ಲಿ